ಸೊ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೋದು ಇದರಲ್ಲಿ, ಸೀರಿಯಲ್ ಮಾಡ್ಬಿಡೋಣ ಅಂತೆಲ್ಲ ಕನ್ಸಿಟ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ರೀಲ್ಸ್ ಹಾಕಿದ್ದಾರೆ, ಮಧುಶ್ರೀ ಭೈರಪ್ಪ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರೆ, 34,000 ಪರ್ ಡೇ ಅಂತ ಹಾಕಿದ್ದಾರೆ. ಓ ಮೈ ಗಾಡ್, ಅಷ್ಟೆಲ್ಲ ದುಡಿಯೋ ಥರ ಆಗಲಿ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಜನ ಅನ್ಕೊಳ್ತಾ ಇರೋ ಥರ ಅಲ್ಲ ಅಷ್ಟೇ. ನನಗೆ ಕಾಸ್ಟ್ಯೂಮ್ ಸಿಗ್ತಾ ಇಲ್ಲ, ರೆಫರೆನ್ಸ್ ಕಾಸ್ಟ್ಯೂಮ್ ಕೊಟ್ಟಿದ್ದಾರೆ, ನಂಗೆ ಎಲ್ಲೂ ಸಿಗ್ತಾ ಇಲ್ಲ, ನಂಗೆ ಅಳು ಬರ್ತಿದೆ. ನಾನು ಕೇಳ್ತೀನಿ, ಅದು 22,000 ಒಂದು ಗ್ಲಾಸು. ಅಪ್ಪ, ನನಗೆ ಅಮೌಂಟ್ ಕೇಳಿ 22,000. ಸರಿ ಆಯಿತು, ಕ್ಯಾರೆಕ್ಟರ್ಗೋಸ್ಕರ ತೊಗೊಂಡೆ. ಅದನ್ನು ನಾನು ಲಿಟ್ರಲಿ ಒಂದು ದಿನ ಕೂಡ ಯೂಸ್ ಮಾಡಿಲ್ಲ. ಸೀರಿಯಲಲ್ಲಿ ಹೇಗಂದರೆ ನಿಮಗೆ ಒಂದು ಕಾಸ್ಟ್ಯೂಮ್ ಬೇಕು ಅಂತ ಹೇಳಿ ನಿಮ್ಗೆ 1 ವಾರ 2 ದಿವಸ ಆ ಥರ ಟೈಮ್ ಕೊಡಲ್ಲ. ಮಧ್ಯಾಹ್ನ ಕಾಲ್ ಮಾಡ್ತಾರೆ, ಸಾಯಂಕಾಲ ಅಷ್ಟರಲ್ಲಿ ನನಗೆ ಕಾಸ್ಟ್ಯೂಮ್ ಬೇಕು, ಆ ಥರ. ಮಧುಶ್ರೀ ಲೈಫಲ್ಲಿ ಯಾರಾದರೂ ಒಂದು ಚಾಮಿಂಗ್ ಹುಡುಗ ಬಂದಿಯಾರ ಹೇಗೆ? ನೋವೇ ಇಲ್ಲ, ಏನೂ ಬದಲಾಗಿಲ್ಲ. ಮುಂಚೆ ಅವ್ರು ಫ್ಲರ್ಟ್ ಮಾಡಿರ್ತಾರೋ ಮಾಡಿರ್ತಾರೋ ಇಟ್ ಡಸಂಟ್ ಮ್ಯಾಟರ್. ಬಟ್ ಒಂದು ಲೈಫ್ ಪಾರ್ಟ್ನರ್ ಅಂತ ಚೂಸ್ ಮಾಡಿದ್ಮೇಲೆ ದೇ ಶುಡ್ ಸ್ಟಿಕ್ ಆನ್ ಟು ದಟ್. ಅದನ್ನು ಬಿಟ್ಟು ಲೈಫಲ್ಲಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋರನ್ನ ಚೂಸ್ ಮಾಡಬೇಕು. ಐ ಆಮ್ ಡನ್ ಅಂದರೆ ನಮ್ಮ ಸೀರಿಯಲ್ ಮುಗಿದು ನಾನು ಲಾಸ್ಟ್ ಡೈಲಾಗ್ ಅಂತಲೂ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು, ಇದು ನೀನು ಲಾಸ್ಟ್ ಡೈಲಾಗ್ ಅಂತ ಹೇಳಿದ್ರು. ನಂಗೆ ಆಲ್ರೆಡಿ ಅಲ್ಲೇ ಎಮೋಷ್ನಲ್ ಆಗಿದೆ. ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಭೂಮಿಕಾವಿ. ಯಜಮಾನ ಧಾರಾವಾಹಿ ಗೊತ್ತು ನಿಮ್ಗೆಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಫೇವ್ರೆಟ್ಟು. ಸೊ ಆ ಸೀರಿಯಲ್ನಲ್ಲಿ ಝಾನ್ಸಿ ಪಾತ್ರ ನೀವು ನೋಡಿರ್ಬೋದು, ತುಂಬಾ ಖಡಕ್ ರೋಲು. ಸೊ ಎಲ್ರಿಗೂ ತುಂಬ ಫೇವ್ರೆಟ್ ಆಗಿದ್ದಂಥದ್ದು. ಸೊ ಅದಾದ ನಂತರ ಮಧುಶ್ರೀ ಭೈರಪ್ಪ ಏನು ಮಾಡ್ತಾ ಇದ್ದಾರೆ, ಅವ್ರ ಪರ್ಸ್ನಲ್ ಲೈಫ್ ಹೇಗಿದೆ, ಮದುವೆ ಆದ್ರಾ ಇಲ್ವಾ, ಮದುವೆ ಮಾಡ್ಕೊಂಡ್ರಾ, ಏನಾಗಿದೆ, ಯಾಕೆ ಕಾಣಿಸ್ಕೋತಾ ಇಲ್ಲ, ಎಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ಅವರೇ ಜಾಯ್ನ್ ಆಗಿದ್ದಾರೆ. ಹೆಲೋ, ಹಾಯ್. ಫಸ್ಟ್ ಆಫ್ ಆಲ್ ಮದುವೆ ಅಂತ ಹೇಳಿಬಿಟ್ರು ಇಷ್ಟು ಬೇಗ. ಸೊ ಎಲ್ಲೂ ಕಾಣಿಸ್ಕೋತಿಲ್ಲ, ಅದು ನಿಜ. ಆ್ಯಕ್ಚುಲಿ ತುಂಬ ಎಲ್ಲ ಕಡೆ ಸೈಲೆಂಟ್ ಆಗಿಬಿಟ್ಟಿದ್ದೀನಿ. ಎಲ್ಲರೂ ಅಂದ್ಕೊಳ್ಳೋ ಥರ ಸೀರಿಯಲ್ ಇಟ್ಸ್ ನಾಟ್ ಎ ಈಸಿ ಜರ್ನಿ. ಅಂದರೆ ಸೀರಿಯಲ್ ಮಾಡಿಬಿಟ್ರು ಆ ಥರ ಎಲ್ಲ ತುಂಬ ಎಫರ್ಟ್ಸ್ ಇರುತ್ತೆ. ನಮ್ಮನ್ನು ನಾವು ತುಂಬ ಲೈಕ್ ಕಂಪ್ಲೀಟ್ಲಿ ಡೆಡಿಕೇಟ್ ಮಾಡ್ಕೊಳ್ಬೇಕಾಗುತ್ತೆ. ಹಗಲು ರಾತ್ರಿ ಶೂಟಿಂಗ್ ಇರುತ್ತೆ. ಅಂದರೆ ನಮಗೆ ಡೇಸ್ ಹೋಗೋದೇ ಗೊತ್ತಾಗಲ್ಲ, ಎಷ್ಟು ದಿನ ಶೂಟ್ ಮಾಡ್ತಾರೆ, ಹಗಲು ಮಾಡ್ತಾಯಿದ್ದೀವ, ಬೆಳಗ್ಗೆ ಮಾಡ್ತಿದ್ದೀವ ಅಥವಾ ರಾತ್ರಿ ಮಾಡ್ತಿದ್ದೀವ ಅಂತ. ಸೊ ಅಷ್ಟು ಬ್ಯುಸಿ ಶೆಡ್ಯೂಲಿಂದ ನನಗೂ ಸ್ವಲ್ಪ ಬ್ರೇಕ್ ಬೇಕಿತ್ತು. ಸೊ ಹಾಗಾಗಿ ಐ ಆಮ್ ಜಸ್ಟ್ ಎಂಜಾಯಿಂಗ್ ಮೈ ಸೆಲ್ಫ್ ಅಂತ ಹೇಳ್ಬೋದು. ಮಧುಶ್ರೀ ಸೀರಿಯಲ್ ಜರ್ನಿ ಬಗ್ಗೆ ಚಿಕ್ಕದಾಗಿ ಹೇಳೋದಾದರೆ, ಎಲ್ಲರೂ ಹೇಳ್ತಾರೆ ಸೀರಿಯಲ್ ಮಾಡಿದ್ರೆ ಈಗ ಹಳ್ಳಿ ಜನಕ್ಕೆ ಗೊತ್ತಿರೋದಿಲ್ಲ, ತುಂಬ ದುಡಿತಾರಂತೆ. ನೀವು ಕಾರಲ್ಲಿ ಬರುವಂಥ ಸೀನ್ಗಳು ನೋಡ್ತಾ ಇರ್ತಾರೆ. ಸೊ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೋದು ಇದರಲ್ಲಿ, ಸೀರಿಯಲ್ ಮಾಡಿಬಿಡೋಣ ಅಂತೆಲ್ಲ ಕನ್ಸಿಟ್ಕೊಳ್ಳೋರು ತುಂಬ ಜನ ಇದ್ದಾರೆ. ಏನು ಹೇಳ್ತೀರಿ ಆ್ಯಕ್ಚುಯಲ್ ಆಗಿ ಸೀರಿಯಲ್ ಜರ್ನಿ ಬಗ್ಗೆ? ಸೊ ತುಂಬ ದುಡ್ಡು ಮಾಡ್ಬೋದು, ಅದು ಮಿತ್ ಅದು. ಸೊ ತುಂಬ ದುಡ್ಡು ಮಾಡೋದಕ್ಕಾಗಲ್ಲ. ಒಂದು ಏನು ಹೇಳ್ತಾರೆ, ಒಂದು ಡೀಸೆಂಟ್ ಅಮೌಂಟ್ನ ನೀವು ಅರ್ನ್ ಮಾಡ್ಬೋದು ಅಷ್ಟೇ. ಬಟ್ ಎಲ್ಲರೂ ಅಂದ್ಕೊಂಡಿರೋ ಥರ, ಯಾರೋ ನಾನು ನೋಡಿದೆ ರೀಲ್ಸ್ ಹಾಕಿದ್ದಾರೆ, ಮಧುಶ್ರೀ ಭೈರಪ್ಪ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರೆ, ನಮ್ರತಾ ಅವರು ಇವರೆಲ್ಲ ಇದ್ದಾರೆ, ಅವ್ರ ಜೊತೆ ನಂದು ಹಾಕಿದ್ದಾರೆ 34,000 ಪರ್ ಡೇ ಅಂತ ಹಾಕಿದ್ದಾರೆ. ಓ ಮೈ ಗಾಡ್, ಅಷ್ಟೆಲ್ಲ ದುಡಿಯೋ ಥರ ಆಗಲಿ. ಬಟ್ ಅಷ್ಟೆಲ್ಲ ಬರಲ್ಲ, ಸುಮ್ಮನೆ ಫೇಕಾಗಿ ಹಾಕ್ತಾರೆ ಯೂಟ್ಯೂಬಲ್ಲೆಲ್ಲ. 35,000 40,000 ಎಲ್ಲ ನಾನು ಅರ್ನ್ ಮಾಡ್ತಿಲ್ಲ ಪರ್ ಡೇ. ಸೊ ಅದೇ ಒಂದು ಡೀಸೆಂಟ್ ಅಮೌಂಟ್ ಬರುತ್ತೆ ಅಷ್ಟೇ. ತುಂಬ ನೀವು ಅಂದ್ಕೊಂಡಷ್ಟೆಲ್ಲ ಬರೋಲ್ಲ. ಇನ್ನು ತುಂಬ ಜನಕ್ಕೆ ಡೌಟ್ ಇರುತ್ತೆ, ಮಧುಶ್ರೀ ಅವರು ಎಷ್ಟು ಅರ್ನ್ ಮಾಡ್ತಾರೆ, ಏನು ಫಸ್ಟ್ ಯಾವುದೇ ಜಾಬ್ ಅಂದರೆ ಸಂಪಾದನೆ ಬಗ್ಗೆನೇ ಎಲ್ಲರೂ ಕಣ್ಣು ಹೋಗೋದು. ಸೊ ಏನು ಹೇಳ್ತೀರಿ, ನಿಮ್ಮ ಸ್ಯಾಲ್ರಿ ಬಗ್ಗೆ ಏನು ಹೇಳ್ತೀರಿ? ಸೀರಿಯಲ್ ಅಂತಂದರೆ ನಾನು ಇಲ್ಲಿ ಬಂದು ಅರ್ಥ ಮಾಡ್ಕೊಂಡಿರೋದು, ಯು ಹ್ಯಾವ್ ಟು ಬಿ ರೆಡಿ ಫಾರ್ ಎವ್ರಿಥಿಂಗ್ ಅಂತ. ಅಂದರೆ ನೀವು ದುಡ್ಡು ಮಾಡ್ತಿರೋ ಮಾಡಲ್ವೋ, ಹೆಸರು ಬರುತ್ತೋ ಇಲ್ವೋ, ಇಟ್ ಈಸ್ ಲೈಕ್ ಅನ್ಪ್ರಿಡಿಕ್ಟಬಲ್ ಅಂತ ಹೇಳ್ಬೋದು. ಏನು ಬೇಕಾದರೂ ಆಗ್ಬೋದು. ಬಟ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಜನ ಅಂದ್ಕೊಳ್ತಾ ಇರೋ ಥರ ಅಲ್ಲ ಅಷ್ಟೆ. ನಿಮಗೆ ಸೀರಿಯಲ್ ಸೆಟ್ಟಲ್ಲಿ ಯಾವ ರೀತಿ ಟ್ರೀಟ್ ಮಾಡ್ತಾಯಿದ್ರು, ಹೆಂಗೆ ಇತ್ತು ಅಂತ? ಸೊ ನಮ್ಮ ಪ್ರೊಡಕ್ಷನ್ ಹೇಳ್ಬೇಕಂದ್ರೆ ತುಂಬ, ಅಂದರೆ ನೀವು ಬೇರೆ ಕಡೆನೂ ರಿವ್ಯೂಸ್ ಕೇಳ್ಬೋದು ನಮ್ಮ ಪ್ರೊಡಕ್ಷನ್ ಬಗ್ಗೆ. ಹೌದು, ಯಾಕಂದರೆ ನಾನು ಹೇಳ್ದಂಗೆ ನಮ್ಮ ಪ್ರೊಡಕ್ಷನ್ ಅವ್ರು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು. ನಮ್ಮ ಪ್ರೊಡಕ್ಷನ್ ಹೌಸೇ ಒಂಥರ ಎಲ್ಲರೂ ಮಾತಾಡ್ತಾರೆ, ಅಷ್ಟು ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ತುಂಬ ಮಿಸ್ ಮಾಡ್ಕೊಳ್ಳೋದು, ಎಲ್ಲರೂ ಆಫ್ಕೋರ್ಸ್ ಮಿಸ್ ಮಾಡ್ಕೊಳ್ತೀನಿ, ಬಟ್ ತುಂಬ ಅಂದರೆ ಲತಾಮ್ಮ. ನಾನು ಮನೇಲಿದ್ದಾಗ ನಮ್ಮಮ್ಮ ನನ್ನ ಹೇಗೆ ನೋಡ್ಕೊಳ್ತಿದ್ರು, ಅಲ್ಲಿ ನನ್ನ ಹಾಗೇ ನೋಡ್ಕೊಳ್ತಿದ್ರು. ಐ ವಾಂಟ್ ಟು ಶೇರ್ ಒನ್ ಇನ್ಸಿಡೆಂಟ್. ಅಂದರೆ ನಾನು ಅವಾಗ ಏನೂ ತಿಂದಿರಲಿಲ್ಲ, ಅರ್ಲಿ ಮಾರ್ನಿಂಗ್ ಶೂಟ್ ಇತ್ತು. ಸೊ ತುಂಬ ಟಯರ್ಡ್ ಆಗ್ತಿದ್ದೆ. ನಾನೇನು ತಿನ್ನೋದ್ರ ಬಗ್ಗೆ ಅಷ್ಟೊಂದು ಅವಾಗ ತುಂಬ ಇಂಪಾರ್ಟೆಂಟ್ ಸೀನ್ಸ್ ಇದ್ದಾಗ ಅಷ್ಟು ನಾನು ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ. ಅವರು ಯೂಶ್ವಲಿ ಹೇರ್ ಡ್ರೆಸ್ಸರೆಲ್ಲ ಸರಿ ಮಾಡ್ತಾರಲ್ಲ ಬಂದು, ಅವರು ಐ ರಿಮೆಂಬರ್ ಒಂದು ಫ್ರೂಟ್ನ ಕಟ್ ಮಾಡಿಕೊಂಡು ಹಿಂಗೆ ಹೈಡ್ ಮಾಡ್ಕೊಂಡು ಬಂದ್ಬಿಟ್ಟು ಕೂದಲು ಸರಿ ಮಾಡೋ ಥರ ಮಾಡಿ ಸಡನ್ನಾಗಿ ನನ್ನ ಬಾಯಿಗೆ ಒಂದೊಂದು ಪೀಸ್ ಇಟ್ಬಿಟ್ಟು ಹೋಗ್ತಿದ್ರು ಅವರು. ಸೊ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು, ಊಟ ತಿಂಡಿ ವಿಷಯದಲ್ಲಾಗಿರ್ಬೋದು ಎಲ್ಲ. ಆಮೇಲೆ ನಮ್ಮ ಪ್ರೊಡಕ್ಷನ್ ಹೌಸ್ ಅವರು ಎಷ್ಟು ಅಂದರೆ ನಾನು ಏನು ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಅವರು ಟೈಮಿಗೆ ನೋಡ್ಕೊಂಡಿದ್ದಾರೆ. ಆ್ಯಂಡ್ ನಮ್ಮ ಬಸವಣ್ಣನೂ ಅಷ್ಟೇ, ನಮ್ಮ ಅಣ್ಣ ಥರನೇ ನೋಡ್ಕೊಂಡಿದ್ದಾರೆ. ಸೊ ಎಲ್ಲರೂ ಪ್ರೊಡಕ್ಷನಲ್ಲಿ ನನಗೊಂಥರ ತುಂಬ ಕನೆಕ್ಟೆಡ್ ಆಗಿದೆ ಅಂತ ಹೇಳ್ಬೋದು ನಾನು ಸೆಟ್ಟಲ್ಲಿ ಎಲ್ರಿಗೂ. ಸೊ
ಸೊ ನಂಗೆ ಅವರೆಲ್ಲ ಬಿಟ್ಟು ಬಂದಿದೆ ಸಖತ್ ಬೇಜಾರು. ಸೀರಿಯಲ್ ಮುಗೀತು ಅಂತ ಬೇಜಾರಾಯ್ತಲ್ಲ, ಎಲ್ಲರೂ ಬಾಂಡಿಂಗ್ ಸ್ವಲ್ಪ ದೂರ ಆಯ್ತಲ್ಲ ಅಂತ ಬೇಜಾರು. ಈಗ ಕಾಸ್ಟ್ಯೂಮ್ಸ್ ಅಂತ ಬಂದಾಗ ಯಾವ ರೀತಿ ಮ್ಯಾನೇಜ್ ಮಾಡ್ಕೋತಾ ಇದ್ರಿ? ಬಿಕಾಸ್ ನಿಮ್ಮ ಕ್ಯಾರೆಕ್ಟರ್ಗಂತೂ ಸಿಕ್ಕಾಪಟ್ಟೆ ಕಾಸ್ಟ್ಯೂಮ್ಸ್ ಬೇಕು. ಸೊ ಯಾವುದು ನೀವು ತಗೊಂಡಿದ್ದಂಥ ಕಾಸ್ಟ್ಲಿಯೆಸ್ಟ್ ಡ್ರೆಸ್ಸು ಅದೀಗ ಯೂಸ್ ಆಗ್ತಿದೆಯಾ, ಅಥವಾ ಕಾಸ್ಟ್ಯೂಮ್ ಹೆಂಗೆ ಮ್ಯಾನೇಜ್ ಮಾಡ್ತೀವಿ? ಸೊ ತುಂಬ ಕಾಸ್ಟ್ಲಿ ಅಂತ ಹೇಳಿದ್ರೆ ಎಕ್ಸಾಕ್ಟಾಗಿ ಐ ಡೋಂಟ್ ರಿಮೆಂಬರ್, ಬಟ್ ತುಂಬ ಜನ ನಾನು ಹಾಕಿದ ಸ್ಟಾರ್ಟಿಂಗ್ ಜಾಕೆಟ್ಸ್ ಬಗ್ಗೆ ಕೇಳಿದರು. ಅದು ಇಟ್ ಈಸ್ ಅರೌಂಡ್ 21,000 22,000 ಅದು ಒಂದು ಜಾಕೆಟ್ಸ್. ಅದು ತುಂಬ ನೊಂದ್ಕೊಳ್ತಿದೆ. ನನ್ನ ಹತ್ರ ಒಂದು ಪಿಕ್ಚರ್ ಇದೆ. ಅಂದರೆ ಸ್ಟಾರ್ಟಿಂಗ್ ಈ ಥರ ಕಾಸ್ಟ್ಯೂಮ್ಸ್ ಎಲ್ಲ ಹೇಳಿದಾಗ ಸ್ವಲ್ಪ ಬೇಜಾರಾಯ್ತು, ಹೆಂಗೆ ಮ್ಯಾನೇಜ್ ಮಾಡ್ತೀನೋ ಇಲ್ವೋ ಅಂತ ಒಂದು ಬೇಜಾರಿತ್ತು, ಇಷ್ಟೊಂದೆಲ್ಲ ಕಾಸ್ಟ್ಲಿ ಅಂತ. ಯಾಕಂದರೆ ನಾನು ಯೂಶ್ವಲಿ ನನ್ನ ಪರ್ಸ್ನಲ್ ಲೈಫಲ್ಲಿ ಐ ಆಮ್ ನಾಟ್ ಕೈಂಡ್ ಆಫ್ ತುಂಬ ಬ್ರ್ಯಾಂಡ್ ಎಲ್ಲ ಇಷ್ಟ, ಆ ಥರ ನಾನಲ್ಲ. ನನಗೇನು ಕಣ್ಣಿಗೆ ನೋಡಿದಾಗ ಇಷ್ಟ ಆಗುತ್ತೋ ಐ ವಿಲ್ ಪರ್ಚೇಸ್ ದಟ್, ಆ ಥರ ನಾನು. ಸೊ ತುಂಬ ಬ್ರ್ಯಾಂಡ್ ಇರಲಿಲ್ಲ. ಇಲ್ಲಿ ಕ್ಯಾರೆಕ್ಟರ್ ತುಂಬ ಡಿಮ್ಯಾಂಡ್ ಮಾಡ್ತಿತ್ತು, ಲೈಕ್ ನಾನೆಲ್ಲ ಬ್ರ್ಯಾಂಡ್ಸೇ ಹಾಕಬೇಕು ಅಂತ. ಸೊ ಹೇಳಿದಾಗ ಫಸ್ಟು ಭಯ ಆಯಿತು, ಆಮೇಲೆ ಅಮೌಂಟದ್ದು ಭಯ ಆಯಿತು, ಹೆಂಗೆ ಅರೇಂಜ್ ಮಾಡಲಿ ಅಂತ. ಸರಿ, ಎರಡೂ ಆಯಿತು, ಕಾಸ್ಟ್ಯೂಮ್ ಫೈನಲೈಸ್ ಆಯಿತು, ಅಮೌಂಟು ಅರೇಂಜ್ ಆಯಿತು. ನನಗೆ ಕಾಸ್ಟ್ಯೂಮ್ ಸಿಗ್ತಾಯಿಲ್ಲ. ರೆಫ್ರೆನ್ಸ್ ಕಾಸ್ಟ್ಯೂಮ್ ಕೊಟ್ಟಿದ್ದಾರೆ, ನನಗೆ ಎಲ್ಲೂ ಸಿಗ್ತಾಯಿಲ್ಲ. ನಂಗೆ ಅಳು ಬರ್ತಿದೆ. ಇವ್ರು ಟ್ರಸ್ಟ್ ಮಿ ಆರ್ ನಾಟ್, ನಾನು ಫಸ್ಟ್ ಹೋಗಿ ನಾನು ಯೂಶ್ವಲಿ ಪರ್ಚೇಸ್ ಮಾಡ್ತಾ ಇರೋ ಪ್ಲೇಸ್ ಮೆನ್ಷನ್ ಮಾಡಲ್ಲ, ಬಟ್ ರೆಫ್ರೆನ್ಸ್ ಕಳಿಸಿದ್ದೆ. ಎಲ್ಲ ರಿಜೆಕ್ಟ್ ಮಾಡಿಬಿಟ್ರು ಜಸ್ಟ್ ಬಿಕಾಸ್ ಬ್ಯಾಕ್ಗ್ರೌಂಡ್ ನೋಡಿ. ಆಮೇಲೆ ಹೇಳಿದ್ರು ಮಾಲಲ್ಲೇ ಪರ್ಚೇಸ್ ಮಾಡಬೇಕು ಅಂತ. ಸೊ ಹೋದೆ, ನನಗೆ ಎಲ್ಲೂ ಸಿಗ್ತಾಯಿಲ್ಲ. ಲಿಟ್ರಲಿ ಹೋಗಿ ಡ್ರೆಸ್ಸಿಂಗ್ ರೂಮಲ್ಲಿ ಕುತ್ಕೊಂಡು ಹತ್ತಿದ್ದೀನಿ ನಾನು. ಏನು ಹಿಂಗಾಯಿತು, ನನಗೇನು ಸಿಗ್ತಾಯಿಲ್ವಲ್ಲ, ಎಲ್ಲ ಅರೇಂಜ್ ಆದರೂ ಕಾಸ್ಟ್ಯೂಮ್ ಸಿಗ್ತಾಯಿಲ್ವಲ್ಲ ಅಂತ. ಆಮೇಲೆ ಸರ್ ಅವ್ರ ಜೊತೆ ಲೈಕ್ ಸೆಕ್ರೆಟ್ರಿ ಇರ್ತಾರಲ್ಲ, ಭಾನು ಅಂತ ಇದ್ದರು, ಅವ್ರನ್ನ ಕಳಿಸ್ಕೊಟ್ರು ಒಂದು ದಿವಸ. ಸೊ ನೀನು ಹೋಗಿ ಬಾ ಅಂಥೇಳಿ. ಸೊ ನಾನು ಅವರು ಕೂಡ ಅವರು ಹೇಳಿದ್ರು ಎಷ್ಟು ಕಷ್ಟ ನೀನು ಹಿಂಗೆ ಪಡ್ತಿದ್ಯಾ ಅಂತ ಹೇಳಿದ್ರು. ಬಟ್ ಅವರು ಬಂದಮೇಲೆ ಸ್ವಲ್ಪ ಕಾಸ್ಟ್ಯೂಮ್ಸ್ ಫೈನಲೈಸ್ ಆಯಿತು. ಶಿ ವಾಸ್ ವೆರಿ, ನಾನೇ ಪೇ ಮಾಡ್ತಿದ್ದು. ಸೊ ಕಾಸ್ಟ್ಯೂಮ್ಸ್ ಎಲ್ಲ ಪರ್ಚೇಸ್ ಆಯಿತು. ಸೊ ಅದಾದಮೇಲೆ ಕ್ಯಾರೆಕ್ಟರ್ ಶೋ ಅಂದರೆ ಸೀರಿಯಲ್ ಸಿಕ್ಕಿದೆ ಅನ್ನೋ ಒಂದು ಖುಷಿನಲ್ಲಿ ನನಗೆ ಕಷ್ಟ ಏನೂ ಗೊತ್ತೇ ಆಗ್ತಾ ಇರಲಿಲ್ಲ. ಬಟ್ ಇವಾಗ ನೆನೆಸ್ಕೊಂಡಾಗ ಒಂಥರ ಖುಷಿ ಆಗುತ್ತೆ. ಯಾ, ಈಗ ಸೀರಿಯಲ್ ಅಂತ ಬಂದು ಒಂದು ಥಿಂಗ್ ನೀವು ಕೇಳಿದ್ರಿ ಯೂಸ್ ಆಗ್ತಿದೆಯೋ ಇಲ್ವೋ ಅಂತ. ಒಂದು ಗಾಗಲ್ಸ್ ನಮ್ಮ ಸರ್ ಇದ್ದಾರೆ, ಫಸ್ಟು ಫೋಟೋಸ್ ಕಳಿಸಿದ್ವಿ, ಎಲ್ಲ ಹಾಕ್ಕೊಂಡು ನನಗೆ ಪಿಕ್ಚರ್ಸ್ ಕಳಿಸು ಅಂತ ಹೇಳಿದ್ರು. ನಾನು ಒಂದಷ್ಟು ಫೋಟೋಸ್ ಹಾಕಿ ಕಳಿಸ್ದೆ. ಸರ್ ಒಂದು ಮಾರ್ಕ್ ಮಾಡಿ ಕಳಿಸಿದ್ರು, ಇದೆರಡು ಕಳಿಸು ಅಂತ. ಓಕೆ ಕಳಿಸಿದ್ದೀನಿ, ಓಕೆ ಫೈನಲ್ ದಿಸ್ ಅಂತ ಹೇಳಿದ್ರು. ನಾನು ಕೇಳ್ತಿದ್ದೀನಿ, ಅದು 22,000 ಒಂದು ಗ್ಲಾಸು, ಇನ್ನೊಂದು ಬಂದು 18,000 ಏನೋ ಇತ್ತು. ಫಸ್ಟ್ ಎಂಟ್ರಿ ಸೀನಲ್ಲಿ ಹಾಕಿದ್ದೀನಿ. ಅಪ್ಪ ನನಗೆ ಅಮೌಂಟ್ ಕೇಳಿ 22,000. ಸರಿ ಆಯಿತು, ಕ್ಯಾರೆಕ್ಟ್ರಿಗೋಸ್ಕರ ತೊಗೊಂಡೆ. ಅದನ್ನು ನಾನು ಲಿಟ್ರಲಿ ಒಂದು ದಿನ ಕೂಡ ಯೂಸ್ ಮಾಡಿಲ್ಲ, ಇನ್ನೂ ಹಾಗೇ ಇದೆ. ಐ ಕ್ಯಾನ್ ಶೋ ಯು. ಅದು 22,000, ಅದು ತುಂಬ ದೊಡ್ಡದು ಬೇರೆ, ನಾನು ಪರ್ಸ್ನಲ್ ಯೂಸಿಗೂ ಹಾಕ್ಕೊಳಕ್ಕಾಗಲ್ಲ. ಸೊ ಅದೊಂದು ರಿಗ್ರೆಟ್ ಇದೆ, ಅದೊಂದು ಪರ್ಚೇಸ್ ಮಾಡಬಾರ್ದಿತ್ತು ಅಂತ. ಸರ್ ಬಿಟ್ಟೋದ್ರು ಅಷ್ಟೊತ್ತರ, ಆ ಡೈರೆಕ್ಟರ್ ಬಿಟ್ಟು ಹೋದರು ಸ್ಟಾರ್ಟಿಂಗಲ್ಲೇ, ಹಿ ಲೆಫ್ಟ್. ಸರ್ ನೋಡಿ, ಈಗ ಸೀರಿಯಲ್ ಅಂತ ಬಂದರೆ 22,000 ಗಾಗಲ್ಸು, 19,000 ಜಾಕೆಟು, ದೇವ್ರದೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಲ್ವಾ? ಏನು ಅನ್ಸುತ್ತೆ? ತುಂಬ ಕಷ್ಟ ಅನಿಸುತ್ತೆ. ಅದೇ ನಾನು ಯೂಶ್ವಲಿ ಎಲ್ಲ ಇಂಟರ್ವ್ಯೂಸಲ್ಲಿ ಹೇಳ್ತಾ ಇರ್ತೀನಿ, ಅಂದರೆ ಬೇರೆ ಹೀರೋಯಿನ್ಸಿಗೆ ಕಷ್ಟ ಇರಲ್ಲ ಅಂತ ನಾನು ಹೇಳಲ್ಲ. ಡೆಫಿನೆಟ್ಲಿ ಕಷ್ಟ 100% ಇರುತ್ತೆ. ಬಟ್ ಕಾಸ್ಟ್ಯೂಮ್ ವೈಸು, ಅಟೈರ್ ವೈಸು ಒಂದು ಮೌನ ಅವರು. ಯಾಕಂದರೆ ನಮ್ಮಿಬ್ಬರದೇ ಸೀರಿಯಲ್ ಇಂಡಸ್ಟ್ರಿಲಿ ಒಂದು ಟಾಪ್ ಹೀರೋಯಿನ್ ಆಗಿ ಲಾಂಚ್, ಅಂದರೆ ಒಂದು ಪಾಶ್ ಹೀರೋಯಿನ್ಸ್ ಆಗಿ ಲಾಂಚ್ ಆಗಿದ್ದು ಕ್ಯಾರೆಕ್ಟರ್ ವೈಸು. ಸೊ ಹಾಗಾಗಿ ನಮ್ಮಿಬ್ಬರಿಗೆ ತುಂಬ ಖರ್ಚಾಯಿತು ಅಂತ ಹೇಳ್ಬೋದು. ಅದರಲ್ಲೂ ನಂದಂತೂ ಸಿಕ್ಕಾಬಿಡ, ನಾನು CEO ಆಗಿ ಲಾಂಚ್ ಆಗಿದ್ದು. ಸೊ ಕ್ಯಾರೆಕ್ಟರ್ ವೈಸ್ ಎಲ್ಲನೂ ಹಾಗೆ ಡಿಮ್ಯಾಂಡ್ ಮಾಡ್ತು ಅದು. ನೀವು ಕಾಸ್ಟ್ಯೂಮ್ಗೆ ಸಿಕ್ಕಾಪಟ್ಟೆ ಒಂದು ನಿಮ್ಮ ಲಿಮಿಟ್ಸನ್ನು ಮೀರಿ ಕ್ರಾಸ್ ಆದಾಗ ಪರ್ಚೇಸ್ ಮಾಡೋದಕ್ಕೆಲ್ಲ ಅವಾಗ ಏನು ಮಾಡಬೇಕು? ಬೇರೆ ಆಲ್ಟರ್ನೇಟ್ ಏನಾದ್ರು ಐಡಿಯಾಸ್ ಕೊಡ್ತಾರೆ? ಪ್ರೊಡಕ್ಷನ್ ವೈಸಿಂದ ಏನಾದ್ರು ಸಹಾಯ ಸಿಗುತ್ತಾ, ಹೇಗೆ? ಅಂದರೆ ನನಗೆ ಗೊತ್ತಿರಲಿಲ್ಲ ಐ ಶುಡ್ ಆಸ್ಕ್ ದೆಮ್ ಅಂತಂದರೆ ನಂಗೆ ಹಿಂಗೆ ಕಷ್ಟ ಆಗ್ತಿದೆ ಅಂತ. ಐ ವಾಸ್ ಲೈಕ್, ನಾನು 100% ನಾನು ಮಾಡಲೇಬೇಕು ನನ್ನ ಕ್ಯಾರೆಕ್ಟರ್ಗೋಸ್ಕರ. ಯಾಕಂದರೆ ನಾನು ಮುಂಚೆಯಿಂದನೂ ಸ್ವಲ್ಪ ನನ್ನ ಕಾಸ್ಟ್ಯೂಮ್ಸ್ ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್. ನಮ್ಮಮ್ಮನೂ ಕಾಸ್ಟ್ಯೂಮ್ಸು ಅದೆಲ್ಲ ಡಿಸೈನ್ ಮಾಡೋದ್ರಲ್ಲಿ ತುಂಬ, ಶಿ ಈಸ್ ವೆರಿ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಸೊ ನಂಗೆ ಚಿಕ್ಕ ವಯಸ್ಸಿಂದನೂ ಕಾಸ್ಟ್ಯೂಮ್ಸ್ ಎಲ್ಲ ತುಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾನೇನು ಮಾಡಿದೆ, ನಾನೇನೋ ಅವ್ರ ಹತ್ರ ಕೇಳೋಕ್ಕೆ ಹೋಗ್ತಿರ್ಲಿಲ್ಲ. ಐ ಯೂಸ್ ಟು ಲೈಕ್, ಆಮೇಲೆ ನಮ್ಮ ಗಿರೀಶ್ ಸರ್ ಅಂತಿದ್ದಾರೆ, ಅವ್ರು ಸ್ವಲ್ಪ ಹೆಲ್ಪ್ ಮಾಡೋರು. ಅಂದರೆ ಈ ಥರ ನೋಡು ಮಗನೇ, ಈ ಥರ ಅಂತೆಲ್ಲ. ಯು ಕ್ಯಾನ್ ಸಿ ಇದೆಲ್ಲ ಕ್ಯಾರೆಕ್ಟ್ರ್ ಅದೆಲ್ಲ ಹೊಸ ಕಾಸ್ಟ್ಯೂಮ್ಸ್, ನಾನಿನ್ನೂ ಯೂಸೇ ಮಾಡಿಲ್ಲ, ಅದು ಎತ್ತಿಡೋಕ್ಕೂ ಟೈಮ್ ಆಗಿಲ್ಲ. ಸೊ ಅಷ್ಟು ಕಾಸ್ಟ್ಯೂಮ್ಸ್ ನೋಡಿ ಅನ್ಯೂಸ್ಡ್, ಅದೆಲ್ಲ ಹೊಸದು, ಜಾನ್ಸಿಗಂತಲೇ ಪರ್ಚೇಸ್ ಮಾಡಿದ್ದು. ಸೊ ಹಾಗೆ ಇಲ್ಲ ಹೊಸದು ಅದೆಲ್ಲ
ಅಂದರೆ ತೊಗೊಂಡು ಇಟ್ಕೊಂಡಿದ್ದೆ. ಸೀರಿಯಲಲ್ಲಿ ಹೇಗಂದರೆ ನಿಮಗೆ ಒಂದು ಕಾಸ್ಟ್ಯೂಮ್ ಬೇಕು ಅಂತ ಹೇಳಿ ನಿಮ್ಗೆ 1 ವಾರ 2 ದಿವಸ ಆ ಥರ ಟೈಮ್ ಕೊಡೋಲ್ಲ. ದೆನ್ ಲೈಕ್ ನಾಳೆ ನನಗೆ ಕಾಸ್ಟ್ಯೂಮ್ ಬೇಕು, ರಾತ್ರಿ ಕಾಲ್ ಮಾಡಿ ನಾಳೆ ನನಗೆ ಈ ಕಾಸ್ಟ್ಯೂಮ್ ಬೇಕು, ಮಧ್ಯಾಹ್ನ ಕಾಲ್ ಮಾಡ್ತಾರೆ ಸಾಯಂಕಾಲ ಅಷ್ಟರಲ್ಲಿ ನನಗೆ ಈ ಕಾಸ್ಟ್ಯೂಮ್ ಬೇಕು, ಆ ಥರ. ಸೊ ಒಂದು ನಾವೇ ಮೈಂಡ್ ಪ್ರಿಪೇರ್ ಮಾಡಿರಬೇಕು. ಓಕೆ, ಈ ಥರ ಡಿಮ್ಯಾಂಡ್ ಮಾಡ್ತಿದ್ದೆ, ಈ ಥರ ನನ್ನ ಕ್ಯಾರೆಕ್ಟರ್ ಇದೆ, ಈ ಥರನೂ ಬರಬಹುದು, ಈ ಥರನೂ ನನಗೆ ಹಾಕಿಸ್ಬೋದು ಇವರು ಅಂತ ನಾವೊಂದು ಮೈಂಡ್ ಸೆಟ್ ಇಟ್ಕೊಂಡು ಪರ್ಚೇಸ್ ಮಾಡಿ ಇಟ್ಕೊಂಡಿರಬಹುದು. ಅದೇ ಇಟ್ ಡಿಪೆಂಡ್ಸ್ ಆನ್ ನಮ್ಮ ಇಂಟ್ರೆಸ್ಟ್. ಅಂದರೆ ನಾವು ಚೆನ್ನಾಗಿ ಕಾಣಬೇಕು ಅಂತ ನಾವು ಎಫರ್ಟ್ಸ್ ಹಾಕ್ಬೋದು. ನೀವು ಸಿಕ್ಕಾಪಟ್ಟೆ ಎಫರ್ಟ್ ಹಾಕ್ಬಿಟ್ಟಿದ್ದೀರಾ. ಯಾ ಸೀರಿಯಲ್ ನಂತರ ಏನು ಸೀರಿಯಲ್ ಟೈಮಲ್ಲಿ ನೀವು ಕೇಳಿದಾಗ ನೀವು ರಿಯಲ್ ಲೈಫಲ್ಲಿ ಅವ್ರ ಬಾಯ್ ಫ್ರೆಂಡ್ ಅಲ್ಲ, ಫ್ರೆಂಡ್ ಅಷ್ಟೇ ಅಂತ ಹೇಳಿದ್ರಿ. ಈಗ ಏನಾದ್ರು ಬದಲಾಗಿದೆಯಾ ಮಧುಶ್ರೀ ಲೈಫಲ್ಲಿ? ಯಾರಾದರೂ ಒಂದು ಚಾರ್ಮಿಂಗ್ ಹುಡುಗ ಬಂದಿಯಾರ, ಹೇಗೆ? ನೋವೇ ಇಲ್ಲ, ಏನೂ ಬದಲಾಗಿಲ್ಲ. ವಿ ಆರ್ ಜಸ್ಟ್ ಫ್ರೆಂಡ್ಸ್. ಸೊ ಅದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಷನ್ ಬೇಡ ಅಂತ ಸುಮ್ಮನೆ ಇದ್ದೀನಿ. ಪ್ರಪೋಸಲ್ ಯಾವುದು ಬರಲಿಲ್ವಾ? ಪ್ರಪೋಸಲ್ ಬಂತು, ಬಟ್ ಬೇಡ ಅಂತ ಸುಮ್ಮನೆ ಇರೋದು. ಏನು ಈಗಲೇ ಮದುವೆ ಬೇಡ ಅಂತಾನೆ? ಐ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಅಚೀವ್. ಅಂದರೆ ನನಗೆ ಅನಿಸುತ್ತೆ, ಅನಿಸುತ್ತೆ ಅಲ್ಲ, ನಾನೇನು ಇನ್ನೂ ಅಷ್ಟೊಂದು ನಾನು ಅಂದ್ಕೊಂಡಿರೋ ಥರ ನಾನು ಇನ್ನೂ ಏನೂ ಅಚೀವ್ ಮಾಡಿಲ್ಲ ಅಂತ. ಸೊ ಹಾಗಾಗಿ ಮದುವೆ ಆದಮೇಲೆ ಏನು ಮಾಡಬೇಕಾಗಿದೆ ಹೇಳಿ ನೀವೇ? ಮದುವೆ ಆದಮೇಲೆ ಏನು ಮಾಡಬೇಕು? ಏನಿದೆ ಲೈಫಲ್ಲಿ? ಸೊ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು ಮದುವೆಗೆ ಮುಂಚೆನೇ. ಸೊ ಹಾಗಾಗಿ ಲೈಫಲ್ಲಿ ಏನಾದರೂ ಅಚೀವ್ ಮಾಡಿ ಆಮೇಲೆ ಮದುವೆ ಆಗುತ್ತೆ. ಏನೇನು ಕ್ವಾಲಿಟಿ ಇರಬೇಕು ನಿಮ್ಮ ಹುಡುಗಂಗೆ ಅಂತ ನಿಮ್ಗೆ ಅನಿಸುತ್ತೆ? ಅಕಸ್ಮಾತ್ ಏನಾದರೂ ನೋಡೋದು ಅಥವಾ ಇಷ್ಟಪಡಬೇಕು ಅಂದರೆ ಯಾವ ರೀತಿ ಹುಡುಗರು ಇಷ್ಟ ಆಗ್ತಾರೆ? ಅಯ್ಯೋ, ನಾನು ಇವಾಗ ಹೇಳೋದು ಬೇರೆ ಇಂಟರ್ವ್ಯೂದು ಮ್ಯಾಚ್ ಮಾಡ್ಕೊಂಡು ಅವಾಗ ಹಂಗೆ ಹೇಳಿದೆ ಹೆಂಗೆ ಹೇಳಿದೆ ಅಂತಾರೆ. ಐ ಥಿಂಕ್ ಇವಾಗಿರೋ ಜನ್ರೇಷನಲ್ಲಿ ವಿ ಡಸಂಟ್ ಲುಕ್ ಅಟ್ ಲುಕ್ಸ್ ಅಂತ. ಒಂದು ಫೀಲಿಂಗ್ಸ್ಗೆ ಸ್ಪಂದಿಸಬೇಕು. ಅಂದರೆ ದುಡ್ಡಂದೇ ಮ್ಯಾಟರ್ ಅಲ್ಲ ನನ್ನ ಕೇಳಿದ್ರೆ. ಅಂದರೆ ಒಂದು ಲೈಫ್ ಪಾರ್ಟ್ನರ್ ಚೂಸ್ ಮಾಡೋದಕ್ಕೆ ಒಂದು ಲೈಫ್ ಮಾರಲ್ಸ್ನ ವ್ಯಾಲ್ಯೂ ಮಾಡಬೇಕು, ಆ್ಯಂಡ್ ಫೀಲಿಂಗ್ಸ್ಗೆ ವ್ಯಾಲ್ಯೂ ಮಾಡಬೇಕು, ಆ್ಯಂಡ್ ಯು ಶುಡ್ ಹ್ಯಾವ್ ಎವ್ರಿಥಿಂಗ್. ಅಂದರೆ ಒಂದೇನಂದರೆ ಹುಡುಗರ ಮೈಂಡ್ ಸೆಟ್ಟಲ್ಲಿ ನಾನು ಮುಂಚೆ ಅವ್ರು ಫ್ಲರ್ಟ್ ಮಾಡಿರ್ತಾರೋ ಇಟ್ ಡಸಂಟ್ ಮ್ಯಾಟರ್. ಬಟ್ ಒಂದು ಲೈಫ್ ಪಾರ್ಟ್ನರ್ ಅಂತ ಚೂಸ್ ಮಾಡಿದ್ಮೇಲೆ ದೇ ಶುಡ್ ಸ್ಟಿಕ್ ಆನ್ ಟು ದಟ್. ಅದನ್ನು ಬಿಟ್ಟು ಲೈಫಲ್ಲಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋರನ್ನ ಚೂಸ್ ಮಾಡಬೇಕು. ಅದನ್ನು ಬಿಟ್ಟು ನಾನು ಇಲ್ಲ ಹುಡುಗಿರನ್ನೇ ತುಂಬ ಜನ ನೋಡ್ತೀನಿ ಅಂತಂದರೆ ಆ ಥರದವ್ರು ಸೆಟ್ ಆಗೋಲ್ಲ. ಅಂದರೆ ಆ ಥರದವ್ರು ಇದ್ದರೂ ಕೂಡ ಲೈಫ್ ಚೆನ್ನಾಗಿರಲ್ಲ. ಸೊ ಒಂದು ಹುಡುಗಿ ಅಂತ ಡಿಸೈಡ್ ಆಗಿ ಬೇರೆ ಲೈಫ್ ಫೋಕಸ್, ಬೇರೆ ಲೈಫಲ್ಲಿ ಬೇರೆದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡ್ತಾಯಿದ್ದು, ಆ ಥರ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತಲ್ಲ. ಸೊ ರೆಸ್ಪಾನ್ಸಿಬಿಲಿಟೀಸ್ ಇರೋರನ್ನ ವಿ ಹ್ಯಾವ್ ಟು ಚೂಸ್. ಇಮೋಷ್ನಲಿ ಹ್ಯಾವ್ ಟು ಬಿ ಕನೆಕ್ಟೆಡ್ ಫಾರ್ ಎವ್ರಿಥಿಂಗ್, ಎಲ್ಲದಕ್ಕೂ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವಂಥ ಒಂದಷ್ಟು ಜನರನ್ನು ತಗೊಂಡಾಗ ಕೊಲಾಬ್ರೇಷನ್ ಅಂತ ಹೇಳಿ ಒಬ್ಬರು ಇನ್ನೊಬ್ರ ಜೊತೆ ರೀಲ್ಸ್ ಮಾಡೋದು ಇದೆಲ್ಲ ಇರುತ್ತೆ. ಸೊ ಈ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರುತ್ತಾ? ಈಗ ಕಾಂಟೆಂಟ್ ಅಂತ ಬಂದಾಗ ಎಲ್ಲರೂ ಒಂದೊಂದು ಕಾಂಟೆಂಟ್ ಕ್ರಿಯೇಷನ್ ಬೇರೆ ಬೇರೆ ಥರ ಮಾಡ್ತಿರ್ತಾರೆ. ಸೊ ನಿಮ್ಮ ಐಡಿಯಾಸಿಗೆ ಅವ್ರ ಐಡಿಯಾಸಿಗೆ ಡಿಫ್ರೆನ್ಸ್ ಬರೋದು, ಈಗ ಜೊತೆಗೆ ಮಾಡುವಾಗ ವ್ಯೂಸ್ಗಂತಲೇ ಮಾಡ್ತಾ ಇರೋದು, ಅಥವಾ ಈ ರೀತಿ ಏನಾದರೂ ಬರುತ್ತಾ ಡಿಫ್ರೆನ್ಸಸ್, ಹೇಗೆ ಅಂತ? ಸೊ ನಾನು ಯೂಶ್ವಲಿ ತುಂಬ ಕ್ರಿಯೇಟರ್ಸ್ ಜೊತೆ ನಾನೇನು ಯಾವತ್ತೂ ವಿಡಿಯೋ ಕೊಲ್ಯಾಬ್ರೇಷನ್ಸ್ ಆ ಥರ ಅಂದರೆ ಅವ್ರ ಜೊತೆ ಇದು ಟೀಮ್ಸ್ ಆ ಥರ ಎಲ್ಲ ಇತ್ತಲ್ಲ, ಆ ಥರದ್ರಲ್ಲಿ ಇರಲಿಲ್ಲ. ಒಂದು ಸರ್ಟನ್ ಪಾಯಿಂಟ್ ಆಫ್ ಟೈಮಲ್ಲಿ ದಚ್ಚು ಅವ್ರ ಟೀಮಲ್ಲಿ ಐ ಯೂಸ್ ಟು ಬಿ ದೇರ್. ಸೊ ಅದು ನಾನು ಜಾಸ್ತಿ ದಿನ ಇರಲಿಲ್ಲ. ಲೈಕ್ ನನಗೆ ಎಲ್ಲರನ್ನೂ ಯಾಕಂದರೆ ನಾನು ಈ ಎಂಡಲ್ಲಿರೋದ್ರಿಂದ ಆ ಎಂಡಿಗೆ ಹೋಗೋದಕ್ಕೆ ತುಂಬ ನನಗೆ ಕಷ್ಟ ಆಗ್ತಿತ್ತು. ಸೊ ಹಂಗಾಗಿ ನನಗೆ ಸ್ವಲ್ಪ ಕಡಿಮೆ, ಎಲ್ಲಾದರೂ ಶೂಟ್ಸಲ್ಲಿ ಸಿಕ್ಕಿದಾಗ ಸೊ ಆ ಥರ ಐ ಯೂಸ್ ಟು ಮೀಟ್ ಕ್ರಿಯೇಟರ್ಸ್ ಅಷ್ಟೇ. ಅದಕ್ಕಂತಲೇ ಡೆಡಿಕೇಟೆಡ್ ಆಗಿ ಹೋಗಿ ಟೀಮನ್ನು ಮೀಟ್ ಮಾಡಬೇಕು ಆ ಥರ ಎಲ್ಲ ಯಾವತ್ತೂ ನಾನು ಹೋಗಿರಲಿಲ್ಲ. ಬಟ್ ಐ ಫೀಲ್ ಸಮ್ವಾಟ್ ಅಂದರೆ ಸ್ವಲ್ಪ ಫೇಮಸ್ ಇರೋರು ಆ ಥರ ಎಲ್ಲ ಇದ್ದರೆ ಐ ನೆವರ್ ಬೀನ್, ಅಂದರೆ ನೆಗೆಟಿವ್ ಆಗಿ ನಾನು ಯಾವತ್ತೂ ಪೋಟ್ರೆ ಆಗಿಲ್ಲ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದೆಲ್ಲ. ಸೊ ಹಾಗಾಗಿ ತುಂಬ ಫೇಮಸ್ ಇರೋರು ಎಲ್ಲರೂ ಅಂದರೆ ಅವರಿಂದ ನಮಗೆ ಫೇಮ್ ಬರ್ಬಿಡುತ್ತೇನೋ, ಅವರಿಂದ ನಮಗೆ ವ್ಯೂಸ್ ಬರುತ್ತೇನೋ, ಆ ಥರ ಒಂದು ಫೀಲಿಂಗ್ ಅವರಲ್ಲಿ ಇರೋದು ನಾನು ನೋಡಿದ್ದೀನಿ. ಸೊ ಹಾಗಾಗಿ ಐ ಡೋಂಟ್ ಥಿಂಕ್ ಸೊ. ಅದು ಈಗ ಇಬ್ಬರು ಸೇರ್ಕೊಂಡು ಮಾಡುವಾಗ ಕಾಂಟೆಂಟ್ ಮಧ್ಯೆ ಭಿನ್ನಾಭಿಪ್ರಾಯ ಬರೋದಿಲ್ವಾ? ಹಿಂಗೆ ಮಾಡಬೇಕಿತ್ತು ಅದೇ ಹೇಳಿದ್ನಲ್ಲ, ನಾನು ತುಂಬ ಜನ ಅಂದರೆ ನಾನು ಯೂಶ್ವಲಿ ಹುಡುಗಿರ ಹತ್ರ ಸಿಕ್ಕಿದ್ರು ಕೂಡ ಮೇಕಪ್ ಶೂಟ್ಸಲ್ಲಿ ಸಿಕ್ಕಿರ್ತೀನಿ. ಅಲ್ಲಿ ಬರೀ ಈ ಸಾಂಗ್ಸ್ಗಳು ರೀಲ್ಸ್ ಮಾಡಿದ್ದೀನಿ. ಅದು ಬಿಟ್ಟರೆ ಅದೇ ದಚ್ಚು ಅಂತ ಹೇಳಿದಲ್ಲ, ಈ ಯೂಸ್ ಟು ಹ್ಯಾವ್ ಓನ್ ಕಂಟೆಂಟ್, ಅವನದೇ ಓನ್ ಕಂಟೆಂಟ್ ಇರ್ತಿತ್ತು. ನಮಗೆಲ್ಲ ಏನು ಒಬ್ಜೆಕ್ಟ್ ಇರಲಿಲ್ಲ ಯಾರಿಗೂ. ಸೊ ಜಸ್ಟ್ ವೀಡಿಯೋಸ್ ಅಂತ ಮಾಡ್ತಾಯಿದ್ದಿದ್ದು. ಯಾವತ್ತೂ ಆ ಥರ ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ.
ನಿಮ್ಮ ಫ್ರೆಂಡ್ ಅಂತ ನೀವು ಮದುವೆಗೆಲ್ಲ ಹೋಗಿದ್ರಿ ಮಧುಗೌಡ ಅವ್ರದ್ದು ರೀಲ್ಸು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅವರು ಏನೋ ತಾಯಿ ಆಗ್ತಾ ಇದ್ದಾರೆ ಅನ್ನೋಂಥ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಗಿತ್ತು. ಸೊ ಒಂದಷ್ಟು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ, ಏನಾದರೂ ತಗೊಂಡಾಗ ಒಂದಷ್ಟು ಪರ್ಸ್ನಲ್ ವಿಷಯಗಳು ಅಂತ ಇರುತ್ತೆ. ಎಲ್ಲವನ್ನ ಕೂಡ ಸೋಷಿಯಲ್ ಮೀಡಿಯಾಗೆ ಹಾಕೋದನ್ನು ಮಧುಶ್ರೀ ಅವರು ಯಾವ ರೀತಿ ನೋಡ್ತಾರೆ? ಎಷ್ಟು ನೆಸೆಸಿಟಿ ಅಷ್ಟು ಹಾಕಬೇಕು ಅಂತ ಅನ್ಸುತ್ತಾ, ಅಥವಾ ಎವ್ರಿಥಿಂಗ್ ಇಸ್ ಸೋಷಿಯಲ್ ಇನ್ ಅ ಲೈಫ್ ಅಂತ ಅನ್ಸುತ್ತಾ? ಬಿಕಾಸ್ ಇಟ್ಸ್ ದೇರ್ ಓನ್ ಚಾಯ್ಸ್. ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ದೇ ಆರ್ ಬೀನ್ ಇನ್ ಟು ಯೂಟ್ಯೂಬ್ ಸಿನ್ಸ್ ಲೈಕ್ 4-5 years ಅನಿಸುತ್ತೆ, ಐ ಡೋಂಟ್ ಥಿಂಕ್ ಸೊ, ಬಟ್ ಅಂದರೆ ಎಕ್ಸಾಕ್ಟಾಗಿ ಕೌಂಟ್ ಗೊತ್ತಿಲ್ಲ. ಬಟ್ ಅಷ್ಟು ವರ್ಷಗಳಿಂದ ವ್ಲಾಗ್ಸ್ ಅಂದರೆ ಅವ್ರ ಕಂಟೆಂಟೇ ಆ ಥರ, ಅಂದರೆ ಡೈಲಿ ವ್ಲಾಗ್ಸ್ ಅಂದರೆ ಡೈಲಿ ನಮ್ಮ ಲೈಫಲ್ಲಿ ಏನು ನಡೆಯುತ್ತೆ ಆ ಥರ. ಸೊ ಎಲ್ಲನೂ ಶೇರ್ ಮಾಡಿದಾಗ ಐ ಫೆಲ್ಟ್ ಇಟ್ ಈಸ್ ಓಕೆ, ಬಿಕಾಸ್ ಅದು ಅವ್ರ ಪಾರ್ಟಲ್ಲಿ ಒಂದು ಹ್ಯಾಪಿನೆಸ್ ಆಗಿರೋದ್ರಿಂದ ದೇ ಹ್ಯಾವ್ ಶೇರ್ಡ್ ಇಟ್. ಸೊ ಹಂಗಾಗಿ ಐ ಡೋಂಟ್ ಥಿಂಕ್ ಸೊ ಅದು ಜನ ಹೇಗೆ ತೊಗೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ಶೇರ್ ಮಾಡಿರೋದ್ರಲ್ಲಿ ಎಂತ ಇಲ್ಲ, ಯಾಕಂದರೆ ಅದೇ ಎಲ್ಲನೂ ಅವರು ಯೂಟ್ಯೂಬ್ ಬ್ಲಾಗ್ಸಲ್ಲಿ ಹೇಳ್ಕೊಳ್ಳೋವಾಗ ಅದೊಂದು ಖುಷಿ ವಿಚಾರನೂ ಶೇರ್ ಮಾಡಿದಾಗ ಐ ಡಿಂಟ್ ಫೀಲ್ ಲೈಕ್. ಈಗ ಆ ರೀತಿಯಾಗಿ ವಿಡಿಯೋಗಳನ್ನ ರೀಲ್ಸ್ಗಳನ್ನು ಹಾಕುವಂಥ ಸಂದರ್ಭದಲ್ಲಿ ಅದಕ್ಕೆ ತುಂಬ ಜನ ರಿಯಾಕ್ಟ್ ಮಾಡಿರೋದೇನೆಂದರೆ ಓವರ್ ಎಕ್ಸಾಜುರೇಟ್ ಮಾಡ್ತಾರೆ, ಓವರ್ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ, ಓವರ್ ಆಗಿ ತೋರಿಸ್ಕೋತಾರೆ ಅಂತ. ಬಿಕಾಸ್ ಅಳುವಂಥ ಸೀನ್ಗಳೆಲ್ಲ ನೀವು ಕೆಳಗಡೆ ಕಾಮೆಂಟ್ ಸೆಕ್ಷನ್ ನೋಡಿದ್ರೆ, ಈಗ ನೋಡಿ ಅಳೋದು ನೋಡಿ ಯಾವ ರೀತಿ ಅಳ್ತಾರೆ, ವಿಡಿಯೋಗಂತಲೇ ಈ ರೀತಿ ಓವರ್ ಎಕ್ಸ್ಪ್ರೆಷನ್ ಕೊಡ್ತಾರೆ ಅಂತ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅವ್ರ ವಿಡಿಯೋಸ್ ಅಲ್ಲ, ಜನರಲಿ ವೈರಲ್ ಆಗೋದಕ್ಕೆ ಅಂತಲೇ ಮಾಡುವಾಗ ನಿಮಗೆ ಇದನ್ನು ನೋಡಿದಾಗ ಏನು ಅನಿಸುತ್ತೆ ಅಂತ? ಐ ಹ್ಯಾವ್ ನೋ ಕಮೆಂಟ್ಸ್ ಆನ್ ದಟ್. ಯಾಕಂದರೆ ನನ್ನ ಕೇಳಿದ್ರೆ ನನಗೆ ಫಸ್ಟ್ ಝಾನ್ಸಿ ಅಂತ ಒಂದು ಕ್ಯಾರೆಕ್ಟರ್ ಈ ಥರ ನೀನು ಸೀರಿಯಲ್ ಸೆಲೆಕ್ಟ್ ಆಗಿದೆ ಅಂದಾಗ ಐ ಹ್ಯಾಡ್ ನೋ ಎಕ್ಸ್ಪ್ರೆಷನ್ಸ್. ನನಗೆ ಖುಷಿನೂ ಆಗಲಿಲ್ಲ, ಅಳು ಬರಲಿಲ್ಲ, ಎಕ್ಸೈಟ್ ಆಗಲಿಲ್ಲ. ಐ ವಾಸ್ ಲೈಕ್ ಹೌದಾ ಸರ್ ಅಂತ. ಅಂದರೆ ಸರ್ರು ಹೇಳಿದ್ರು. ನಾನು ಎಷ್ಟೊಂದು ಜನ ನೋಡಿದ್ದೀನಿ, ಲೈಕ್ ನೀನು ಈ ಥರ ಸೀರಿಯಲಿಗೆ ಸೆಲೆಕ್ಟ್ ಆಗಿದೆಯಾ ಅಂದಾಗ ತುಂಬ ಖುಷಿ ಆಗ್ತಾರೆ, ಅಳ್ತಾರೆ, ಕಿರ್ಚ್ತಾರೆ, ನೀನೇನೂ ಮಾತಾಡ್ತಿಲ್ಲ ಅಂತಂದರು. ಸರ್ ನನಗೇನು ಎಕ್ಸ್ಪ್ರೆಸ್ ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳಿದೆ. ಸೊ ಆ ಥರ ಅಂದರೆ ಒಂದೊಂದು ಇಂಡಿವಿಜುವಲ್ಗೂ ಅದು ಮ್ಯಾಟರ್ ಆಗುತ್ತೆ. ಅಂದರೆ ಅವ್ರವ್ರ ಲೈಫಲ್ಲಿ ಅಂದರೆ ಅವ್ರು ಹೇಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೋ ಇಟ್ ಡಿಪೆಂಡ್ಸ್ ಆನ್ ದೇರ್ ಪರ್ಸ್ನಲ್ ಚಾಯ್ಸ್. ಸೊ ಅವರು ಎಮೋಷ್ನಲಿ ತುಂಬ ಇದಿರ್ಬೋದು. ಸೊ ಹಾಗಾಗಿ ಆ ಥರ ರಿಯಾಕ್ಟ್ ಮಾಡಿದ್ದಾರೆ. ಸೊ ನನ್ನ ಕೇಳಿದ್ರೆ ಐ ಆಮ್ ಲೈಕ್ ಇಮೋಷನ್ಲೆಸ್, ನಾನು ಎಂತಕ್ಕೂ ಅಷ್ಟೊಂದು ರಿಯಾಕ್ಟ್ ಮಾಡಲ್ಲ. ಸೊ ಅವರು ಲೈಕ್ ರಿಯಾಕ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ತಪ್ಪೆಂತ ಏನಿಲ್ಲ. ನಾನು ಎಲ್ಲ ಒಂದು ಕಡೆ ನೋಡಿದ್ದೆ, ಮುಂಚೆ ಎಲ್ಲ ಜೊತೆಗೆ ಕಾಣಿಸ್ಕೋತಾ ಇದ್ರು, ಯಾಕೆ ಮಧುಗೌಡ ಮತ್ತು ಮಧುಶ್ರೀ ಭೈರಪ್ಪ ಇತ್ತೀಚೆಗೆ ಒಂದು ವಿಡಿಯೋನೂ ಹಾಕಿಲ್ಲ ಅಂತೆಲ್ಲ ಕೇಳ್ತಿದ್ರು. ಏನಾದರೂ ಭಿನ್ನಾಭಿಪ್ರಾಯ ಇದೆಯಾ? ಯಾಕೆ ವಿಡಿಯೋ ಹಾಕಿಲ್ಲ? ಏನಾದ್ರು ಜಗಳ ಮಾಡ್ಕೊಂಡ್ರೆ ಏನು ಕತೆ? ಇಲ್ಲ ಆ ಥರ ಎಲ್ಲ ಏನಿಲ್ಲ. ಹೇಳ್ಬೇಕಂದ್ರೆ ಸೀರಿಯಲ್ ಸಿಕ್ಕಿದಾಗ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲೆಲ್ಲ ಜೊತೆಲೇ ಇದ್ವಿ, ತುಂಬ ಜೊತೆಲೇ ಇದ್ವಿ. ಅದಾದಮೇಲೆ ನಾನು ಈ ಕಡೆ ಕಂಪ್ಲೀಟ್ ಇಲ್ಲೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಿದ್ದರಿಂದ ಅಲ್ಲಿ ಮೀಟ್ ಮಾಡೋದಕ್ಕಾಗ್ತಾಯಿರಲಿಲ್ಲ, ಏನೂ ಆಗ್ತಾಯಿರಲಿಲ್ಲ. ಆಮೇಲೆ ಮಧುನೂ ಕೂಡ ಲೈಕ್ ಈ ಕಡೆ, ಯಾಕಂದರೆ ಮದುವೆ ಆಗಿತ್ತು ಅವಾಗ ತಾನೆ. ಸೊ ಅವಳು ಅಲ್ಲಿ ಮೈಸೂರಲ್ಲಿ ಬ್ಯುಸಿ ಆಗೋದು. ಆಮೇಲೆ ಮಧ್ಯದಲ್ಲಿ ಏನೋ ಫಂಕ್ಷನ್ ಬಂತು ಅನ್ಸುತ್ತೆ, ಅದಕ್ಕೂ ಹೋಗೋದಕ್ಕಾಗಲಿಲ್ಲ. ಅದಾದಮೇಲೆ ಅಷ್ಟೇ. ಅಂದರೆ ಸೀರಿಯಲ್ ಮೊನ್ನೆ ತಾನೇ ಮುಗೀತು, ಇವಾಗ ಮಧು ಪ್ರೆಗ್ನೆಂಟ್. ಸೊ ಹಂಗಾಗಿ ಅಂದರೆ ಮುಂಚೆ ಥರ ಅದು ಚೈತ್ರ ಅಕ್ಕ ಅಂತಿದ್ರು, ಅವ್ರ ಮೂಲಕ ನಾವು ಸಿಗ್ತಾಯಿದ್ವಿ, ಸಲೂನಲ್ಲಿ ಒಟ್ಟಿಗೆ ಇರ್ತಾಯಿದ್ವಿ. ಸೊ ಇವಾಗ ಎಲ್ಲಿ ಮಧು ಬ್ಯುಸಿ, ನಾನು ಬ್ಯುಸಿ. ಸೊ ಹಾಗಾಗಿ ಸಿಗ್ತಿಲ್ಲ ಅಷ್ಟೇ. ಅದು ಬಿಟ್ಟರೆ ವೀಡಿಯೋಸ್ ಮಾಡಲ್ಲ, ಆ ಥರ ಎಲ್ಲ ಏನಿಲ್ಲ. ಓಕೆ. ಸೀರಿಯಲ್ನಲ್ಲಿ ಕಾಸ್ಟಿಂಗ್ ಬಗ್ಗೆ ಏನು ಹೇಳ್ತೀರಿ? ಯಾವ ರೀತಿ ಚಾಯ್ಸ್ ಮಾಡ್ತಾರೆ? ಈಗ ಹೇಳೋದು ಕೇಳಿದ್ದೀನಿ, ನಾಳೆಯಿಂದ ಬೇಡ ಅಂದರೆ ಅವ್ರು ಬರೋಂಗಿಲ್ಲ ಅಂತ ಎಲ್ಲ ಸಡನ್ನಾಗಿ ರಿಪ್ಲೇಸ್ ಮಾಡ್ತಾರೆ ಅಂತ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಯು ಶುಡಂಟ್ ಬಿ ಲೈಕ್ ತುಂಬ ಹಂಬಲಾಗೂ ಇರಬಾರ್ದು, ತುಂಬ ಕೊಬ್ಬು ತೋರಿಸ್ಬಾರ್ದು. ಯಾರ ಹತ್ರ ಎಷ್ಟಿರಬೇಕು, ಯಾರ ಹತ್ರ ಎಷ್ಟು ಮಾತಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು. ಸೊ ತೀರಾ ದುರಂಕಾರ, ಏನೋ ನಂಗೆ ಚಾನ್ಸ್ ಸಿಕ್ಬಿಡ್ತು ಅಂತೆಲ್ಲ ದುರಂಕಾರ ತೋರಿಸ್ಬಾರ್ದು. ಹಂಗಂದ್ಬಿಟ್ಟು ತೀರಾ ಹಂಬಲಾಗೂ ಇರಬಾರ್ದು, ಅದು ಒನ್ ಕೈಂಡ್ ಆಫ್ ನೆಗೆಟಿವೇನೆ. ಸೊ ಹಂಗಾಗಿ ನ್ಯೂಟ್ರಲ್ ಆಗಿರ್ಬೇಕು, ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡುವಂಥ ಮೈಂಡ್ ಸೆಟ್ ಇದ್ದರೆ ದೇ ಕ್ಯಾನ್ ಚೂಸ್. ಅದೇ ಹೇಳಿದ್ನಲ್ಲ, ಎಲ್ಲದಕ್ಕೂ ರೆಡಿ ಇರಬೇಕು. ಈ ಸೀರಿಯಲ್ಗೆ ಬರ್ತೀನಿ ಅಂದರೆ ಯು ನೆವರ್ ನೋ. ಇವತ್ತು ನೀನು ಸೀರಿಯಲ್ ಇವಾಗ ನಮ್ಮದೇ ತೊಗೊಳ್ಳಿ, ಸಡನ್ನಾಗಿ ಸೀರಿಯಲ್ ಮುಗಿದೆ, ಯು ನೆವರ್ ನೋ ವಾಟ್ ಇಸ್ ನೆಕ್ಸ್ಟ್. ಸೊ ಆ ಥರ ಎಲ್ಲದಕ್ಕೂ ನಿಮ್ಗೆ ಈಗ ಈ ಸೀರಿಯಲ್ ಮುಗಿಯುವಂಥ ಸಂದರ್ಭದಲ್ಲಿ ಯಾವಾಗ ಸಡನ್ನಾಗಿ ಹೇಳಿದ್ದ ಅಥವಾ ಒಂದು ತಿಂಗಳು ಮುಂಚೆ ಹೇಳಿದ್ರ? ಯಾವ ರೀತಿ? ಬಿಕಾಸ್ ನೀವು ಎಲ್ಲೋ ಹೇಳೋದು ಕೇಳಿದೆ ನಾನು, ನಾಳೆಯಿಂದ ಕ್ಲೋಸು ಅಂತ, ಮತ್ತೆ ಮುಂದೆ ಹಾಕೊಂಡು ಹೋಗ್ತಾ ಹೋದ್ರು ಅಂತ. ಇದು ಯಾವ ರೀತಿ ನಿಮಗೆ ಇಂಟಿಮೇಷನ್ ಬರುತ್ತೆ?
ನಮ್ದು ಅದೇ ಅಂದರೆ ಸ್ಟಾರ್ಟಿಂಗಿಂದನೂ ವಧು ಸೀರಿಯಲ್ ಕ್ಲೋಸ್ ಆಗಿತ್ತು. ಸೊ ಹಾಗಾಗಿ ನಮ್ಮದು ಟಾಕ್ಸ್ ಇತ್ತು ಸ್ಟಾರ್ಟಿಂಗಿಂದ ಮುಗಿಯುತ್ತೆ ಅಂತ. ಬಟ್ ಗಾಡ್ಸ್ ಗ್ರೇಸ್ ನಮ್ಮದು ತುಂಬ ಚೆನ್ನಾಗಾಗಿ 9 o'clock ಶಿಫ್ಟ್ ಮಾಡಿದ್ರು. ಪುನಃ 9:30 ಆಯಿತು, ಪುನಃ 6 o'clock ಆಯಿತು. ಸೊ ಇಷ್ಟು ಸ್ಲಾಟ್ಸ್ ಚೇಂಜ್ ಆದರೂ ಕೂಡ ಇಟ್ ವಾಸ್ ರನ್ನಿಂಗ್ ಗುಡ್. ಬಟ್ ನಮಗೆ ಹೇಳಲಿಲ್ಲ, ನಾವು ರೂಮರ್ಸ್ ಅಂತಲೇ ಅಂದ್ಕೊಂಡಿದ್ದು. 2 days ಮುಂಚೆ ನಮ್ಗೆ ಹೇಳಿದ್ರು ಸೀರಿಯಲ್ ವೈಂಡ್ ಅಪ್ ಆಗುತ್ತೆ ಅಂತ ಹೇಳಿ. ಸೊ ಗೊತ್ತಿಲ್ಲ, ಅಂದರೆ ನಾವೇನು ರಿಯಾಕ್ಟ್ ಮಾಡಬೇಕಂತನೂ ಗೊತ್ತಿಲ್ಲ. ಇಟ್ ಈಸ್ ಡನ್, ಅಂದರೆ ಡಿಸಿಷನ್ ತೊಗೊಂಡಿದ್ದಾರೆ ಆಲ್ರೆಡಿ. ಸೊ ನಾವೇನು ಮಾತಾಡಬೇಕಂತ ಗೊತ್ತಿಲ್ಲ. ಅಂದರೆ ಚಾನಲ್ ಅಲ್ಟಿಮೇಟ್ಲಿ ಚಾನಲ್ ತೊಗೊಳ್ತಾರೆ, ಬಟ್ ಒಳಗಡೆ ಏನಾಗುತ್ತೆ ನಮ್ಗೆ ಏನೂ ಗೊತ್ತಾಗಲ್ಲ. ಸೊ ಏನಕ್ಕೆ ತೆಗೆದ್ರು, ಏನಾಯಿತು ಅಂತ ನಮ್ಗೆ ಅಲ್ಟಿಮೇಟ್ ಕ್ವೆಶನ್ ಮಾಡಿದ್ರು ವೇಸ್ಟ್. ಇಟ್ ಈಸ್ ಅನೌನ್ಸ್ಡ್ ಆಲ್ರೆಡಿ. ಸೊ ರಾಣಿ ಬರ್ತಿದೆ ಅಂತ ಗೊತ್ತಾಯಿತು ಆಲ್ರೆಡಿ. ಪ್ರೊಡಕ್ಷನಿಂದನೇ ಹೇಳ್ತಾರೆ, ಈ ಥರ ಸೀರಿಯಲ್ ವೈಂಡ್ ಅಪ್ ಆಗ್ತಿದೆ ಅಂತ ಹೇಳ್ತಾರೆ. ಅಂದರೆ ನಾನು ಯಾರಿಗೂ ಕಾಲ್ ಮಾಡಲಿಲ್ಲ, ಆ್ಯಕ್ಚುಲಿ ಯಾರಿಗೂ ಕಾಲ್ ಮಾಡಲಿಲ್ಲ. ನಾನೇ ಓಕೆ ಅಂದರೆ ನನಗೆ ಪ್ರೋಸೆಸ್ ಮಾಡ್ಕೊಳ್ಳೋಕೆ ಟೈಮ್ ಆಯಿತು. ಗೊತ್ತಾಗಿ ಇನ್ನೊಂದು ನೆಕ್ಸ್ಟ್ ಡೇ ಶೂಟ್ ಇದೆ ಅಂದಾಗ ನನಗೆ ಶೂಟಿಂಗ್ ಮಾಡ್ತಿರೋ ಫೀಲೇ ಇರಲಿಲ್ಲ. ಅಂದರೆ ಅವತ್ತಿನ ದಿನವೇ ಹೋಗ್ತಿಲ್ಲ, ಅಂದರೆ ಏನೋ ಒಂಥರ ಮಿಕ್ಸ್ಡ್ ಫೀಲಿಂಗ್ಸು. ನಾಳೆಯಿಂದ ಇದಿರಲ್ಲ ಅಂದರೆ ನಮ್ಗೆ ಪ್ರತಿದಿನ ಹೇಗಿರ್ತಿತ್ತು ಅಂದರೆ ಶೂಟಿಂಗ್ ಮುಗಿಲಿ, ನೈಟ್ ಶೂಟ್ ಆ ಥರ. ಅಯ್ಯೋ ಇದು ಲಾಸ್ಟು, ವಿ ಆರ್ ಡೂಯಿಂಗ್ ಇಟ್ ಲಾಸ್ಟ್ ಅಂತ ಅನಿಸೋದು. ಯು ಕ್ಯಾನ್ ಸ್ಟಿಲ್ ಸಿ, ಅಂದರೆ ನಂದು ಲಾಸ್ಟ್ ಲೈಕ್ ರಾಣಿದೊಂದು ಬೈಟ್ಸ್ ಏನೋ ತೊಗೊಂಡ್ರು. ನನಗೆ ಬೈಟ್ಸೇ ಹೇಳೋದಕ್ಕಾಗ್ತಿಲ್ಲ. ಅಂದರೆ ಸೀನ್ ಮುಗಿಸಿದ್ದೀವಿ, ಐ ಆಮ್ ಡನ್, ಅಂದರೆ ನಮ್ಮ ಸೀರಿಯಲ್ ಈಗ ಮುಗಿದು ನಾನು ಲಾಸ್ಟ್ ಡೈಲಾಗ್ ಅಂತಲೂ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು, ಇದು ನಿನ್ನ ಲಾಸ್ಟ್ ಡೈಲಾಗ್ ಅಂತ ಹೇಳಿದ್ರು. ನಂಗೆ ಆಲ್ರೆಡಿ ಅಲ್ಲೇ ಎಮೋಷ್ನಲ್ ಆಗಿದೆ. ಅದರಲ್ಲಿ ರಾಣಿದೊಂದು ಪ್ರೋಮೋ ಎತ್ಕೊಬಂದರು, ಅಂದರೆ ಬೈಟ್ಸ್ ಕೊಡಬೇಕು ಅಂತ. ನನಗೆ ಆಗಲೇ ಇಲ್ಲ. ಐ ಆಮ್ ಲೈಕ್ ಕ್ರೈಯಿಂಗ್ ಇಲ್ಲ, ಕ್ರೈಯಿಂಗ್ ನಂಗೆ ಅಳು ಬರ್ತಿದೆ, ಹೇಳೋಕ್ಕಾಗ್ತಿಲ್ಲ. ಆದರೂ ನಮ್ಮ ಡೈರೆಕ್ಟರ್ ಸರ್ ಪಾಪ ಒಂದೊಂದು ವರ್ಡೇ ಕೊಟ್ಟರು, ಒಂದೊಂದು ವರ್ಡೇ ಹೇಳು ಸಾಕು ಅಂತೇಳಿ ಒಂದೊಂದು ವರ್ಡೇ ಹೇಳಿ. ಅದಾದಮೇಲೆ ನಂಗೆ ಕಂಟ್ರೋಲೇ ಮಾಡೋಕ್ಕೆ, ಆ ವಿಡಿಯೋದಲ್ಲಿ ಇನ್ನೂ ಫುಲ್ ರೆಡ್ ಆಗಿಬಿಡಿದೆ ಕಣ್ಣು. ಸೊ ಆ ಒಂದು ಎಮೋಷನ್ಸ್ ಒಂಥರ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗಲ್ಲ. ನಾಳೆಯಿಂದ ಒಂದು ಕ್ರೂ ಇರಲ್ಲ, ಒಂದು ಪ್ರೊಡಕ್ಷನ್ ಅವ್ರು ಇರಲ್ಲ, ಯಾರೂ ಇರಲ್ಲ, ಶೂಟಿಂಗ್ ಇರಲ್ಲ, ಲೇಟ್ ನೈಟ್ ಶೂಟ್ ಅಂತ ಕಂಪ್ಲೇಂಟ್ ಮಾಡೋದಿರಲ್ಲ, ಕಾಸ್ಟ್ಯೂಮ್ಸ್ ಅರೇಂಜ್ ಮಾಡೋ ಗಡಿಬಿಡಿ ಇರಲ್ಲ, ಏನೂ ಇಲ್ಲ. ಇಟ್ ಇಸ್ ಲೈಕ್ ಬ್ಲ್ಯಾಂಕ್. ಸೊ ಪ್ರೋಸೆಸ್ ಮಾಡ್ಕೊಳಕ್ಕೆ ನನಗಂತೂ ಇಟ್ ಟುಕ್ ಅರೌಂಡ್ 1 or 2 weeks ನನಗೆ ಪ್ರೋಸೆಸ್ ಮಾಡ್ಕೊಳಕ್ಕಾಯಿತು. ಹೀ ಈಸ್ ವೆರಿ, ಅಂದರೆ ಏನು ಹೇಳ್ತಾರೆ ಅಂದರೆ ಎಲ್ಲನೂ ಈಲ್ ಟೇಕ್ ಇಟ್ ನಾರ್ಮಲಿ. ಅಂದರೆ ತುಂಬ ಎಕ್ಸೈಟ್ ಆಗೋ ವಿಷಯ ಹೇಳಿದ್ರು ಹೀಲ್ ಟೇಕ್ ವೆರಿ ನಾರ್ಮಲಿ. ತುಂಬ ಸ್ಯಾಡ್ ಆಗೋ ವಿಷಯ ಹೀಲ್ ಟೇಕ್ ಇಟ್ ನಾರ್ಮಲಿ. ಹಾಗೆ ಅಂದರೆ ತುಂಬ ಎಕ್ಸ್ಪ್ರೆಸ್ ಮಾಡಲ್ಲ ಅವರು ಕೂಡ. ಸೊ ಹಾಗಾಗಿ ಹೀ ಟುಕ್ ಇಟ್ ವೆರಿ ನಾರ್ಮಲಿ ಅಷ್ಟೇ. ಆಮೇಲೆ ಅವ್ನು ತುಂಬ ಹೇಳ್ತಿದ್ದ ನಾನು ಅಳಲ್ಲ ಅಂತ. ಬಟ್ ಅವ್ನು ಕಂಡ್ರೆ ಒಂದು ಡ್ರಾಪ್ ನೀರು ಬಂತು. ಸೊ ಏನು ಕಾನ್ವರ್ಸೇಷನ್ ಹಿಂಗೆ ನಾನು ಐಶು ಎಲ್ಲ ನಿಂತ್ಕೊಂಡು ಗ್ರೂಪ್ ಮಾಡ್ಕೊಂಡು ನಿಂತಿದ್ದಾಗ ಮಾತಾಡ್ತಾ ಇರೋವಾಗ ಅದೇ ಹೇಳ್ತಿದ್ದ ಎಲ್ರಿಗೂ. ಅಂದರೆ ನೀನು ಐಶುಗೇನೋ ವಿಶ್ ಮಾಡ್ದೆ, ಎಲ್ರಿಗೂ ವಿಶ್ ಮಾಡ್ದೆ. ಆಮೇಲೆ ಹಂಗೆ ಹೇಳಿದೆ, ನಂಗೆ ಬಿಸ್ನೆಸ್ ಹೀಲ್ ಆಲ್ವೇಸ್ ಟೆಲ್, ಅಂದರೆ ಬಿಸ್ನೆಸ್ಸಲ್ಲಿ ನೀನೇನಾದ್ರು ಅಚೀವ್ ಮಾಡು ಬಿಸ್ನೆಸ್ಸಲ್ಲಿ ಅಂತ. ಸೊ ನಿನ್ನ ಒಂದಷ್ಟು ವರ್ಷ ಆದಮೇಲೆ ಬಿಸ್ನೆಸ್ ವುಮೆನ್ ಆಗಿ ನೋಡೋದಕ್ಕೆ ಇಷ್ಟಪಡ್ತೀನಿ, ಐಶುನ ದೊಡ್ಡ ಹೀರೋಯಿನ್ ಆಗಿ ನೋಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಬ್ಬೊಬ್ರಿಗೆ ಅವ್ರವ್ರ ಫೀಲ್ಡಲ್ಲಿ ಹೀ ಟೋಲ್ಡ್ ನಿಮ್ಮನ್ನು ಹಂಗೆ ನೋಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೀ ಟೋಲ್ಡ್. ಸೊ ಸಿಕ್ಕಾಪಟ್ಟೆ ಇಮೋಷ್ನಲ್ ಡೇ ಅನಿಸುತ್ತೆ ಅದು ನಿಮಗೆ ಲಾಸ್ಟ್ ವೈಂಡ್ ಅಪ್ ಆಗಿದ್ದು. ಅದು ಬಿಟ್ಟರೆ ಈಗ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಯಾವ ರೀತಿ ಅರ್ನ್ ಮಾಡ್ತಾ ಇದ್ದೀರಿ, ಕೊಲಾಬ್ರೇಷನ್ಸು ಏನು ಕತೆ ಏನು? ಅದೇ ಹೇಳಿದ್, ನಾನು ಅಲ್ಲಿಂದ ಬಂದಾಗ ನಂಗೆ ಒಂದಷ್ಟು ದಿನ ಬೇಕಾಯಿತು ಪ್ರೋಸೆಸಿಂಗಿಗೆ. ಸೊ ಮನೇಲಿ ಇದ್ದಾಗ ಅದೇ ನನಗೆ ಅನ್ನಿಸ್ತು ಇದೆಲ್ಲ ಮೆಮೊರೀಸ್ ಸ್ವಲ್ಪ ಸೇವ್ ಮಾಡೋಣ ಅಂದ್ಕೊಂಡು ನಾನು ಅವಾಗ ಮಾಡಿದ ವ್ಲಾಗ್ಸ್ ಎಲ್ಲ ಹಾಕ್ಕೊಂಡು ಎಂಟರ್ಟೈನಿಂಗಾಗಿ ಇಟ್ಕೊಂಡಿದ್ದೆ. ನನಗೇನೋ ಬ್ಯಾಡ್ ಲಕ್ ಅಂತಾರಲ್ಲ, ಲಾಸ್ಟ್ ಮಂತ್ ನಂಗೆ ಫುಲ್ಲು ಬ್ಯಾಡ್ ಲಕ್ಕೆ ಒಂಥರ. ನಂದು ಯೂಟ್ಯೂಬ್ ಸಡನ್ನಾಗಿ ಬ್ಲಾಕ್ ಆಯಿತು. ಸೊ ಇಟ್ ಹ್ಯಾಡ್ ಸಮ್ ರೀಸನ್ಸು, ಅದಕ್ಕೋಸ್ಕರ ಬ್ಲಾಕ್ ಆಯಿತು. ನಾನು ಅವತ್ತಿಂದ ಇವತ್ತು ತನಕ ಕಂಪ್ಲೀಟಾಗಿ ನಾನು ಆ್ಯಕ್ಟಿವ್ ಆಗೇ ಇಲ್ಲ ಇನ್ಸ್ಟಾಗ್ರಾಮಲ್ಲಿ. ಯಾಕಂದರೆ ನನ್ನ ಇಂಟ್ರೆಸ್ಟೇ ಹೊಟ್ಟೋಯ್ತು. ಅಂದರೆ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಿದ್ದು ಅದು ಒಂದೇ, ಅಂದರೆ ಖುಷಿ ಕೊಡ್ತಾ ಇದ್ದಿದ್ದು. ಸೊ ಬ್ಲಾಕ್ ಆಯಿತು, ಅದು ಪ್ರೊಸೆಸಿಂಗಲ್ಲಿದೆ. ಇನ್ನು ಬರುತ್ತೋ ಇಲ್ವೋ ಗೊತ್ತಿಲ್ಲ. 100% ಅದು ವಾಯ್ಲೇಟ್ ಆಗಿ ಏನೋ ವೀಡಿಯೋಸಲ್ಲಿ ಏನೋ ವಾಯ್ಲೇಟ್ ಆಗಿ ಅದು ಬ್ಲಾಕ್ ಆಗಿದೆ. ಅದಿನ್ನೂ ಬರುತ್ತೋ ಇಲ್ಲೋ 100% ಅದು ಗೊತ್ತಿಲ್ಲ. ಬಟ್ ಸಮ್ ಹೋಪ್, ಅಂದರೆ ಟ್ರೈ ಮಾಡ್ತಾಯಿದ್ದೀವಿ. ಸೊ ಅದು ಬರೋ ತನಕ ಏನೂ ಮಾಡೋದು ಬೇಡ ಅಂತ ಆರಾಮಾಗಿದ್ದೀನಿ. ಸೊ ಏನರಲ್ಲೂ ಅಷ್ಟು ಆ್ಯಕ್ಟಿವ್ ಇಲ್ಲ. ಬಟ್ ಅದೇ ಪ್ರಮೋಷನ್ಸ್ ಅದು ಇದು ಹೋಗಿ ಬರ್ತಿದ್ದೀನಿ.
ಕೆಲಸ ಇದ್ದಾಗ ಒಂಥರ, ಸೊ ಕೆಲಸ ಇಲ್ಲ ಯಾವುದೇ ವ್ಯಕ್ತಿಗೆ ಅಂದಾಗ ಅದು ತುಂಬಾ ಹಾರ್ಡ್ ಫೇಸ್. ಸೊ ಈಗ ಏನ್ ಹೇಳ್ತಾರೆ? ಏನಿಲ್ಲ, ನಮ್ಮಮ್ಮ ಅಂತೂ ಸ್ವಲ್ಪ ಅಂಗಿಸ್ತಿದ್ರು. ಅಂದರೆ ಆವಾಗ ಅಯ್ಯೋ ಶೂಟು ರಾತ್ರಿ ಹಂಗೆ ಹಿಂಗೆ ಅಂತೆಲ್ಲ ಹಿಂಸೆ ಪಟ್ಕೋತಿದ್ದೆ. ಇವಾಗ ನೋಡೋ ಗೊತ್ತಾಗ್ತಿದ್ಯಾ ನಿಂಗೆ ಅಂತ ಹೇಳ್ತಿದ್ರು. ಸೊ ಅಪ್ಪ ಏನೂ ಹೇಳಲಿಲ್ಲ. ಮುಗೀತಾ ಅಂತ ಕೇಳಿದ್ರು, ಮುಗೀತು ಅಂದೆ ಅಷ್ಟೇ. ಆದ್ಬಿಟ್ರೆ ಮನೇಲೆಲ್ಲ ಏನೂ ಆ ಥರ ಏನೂ ಹೇಳಲಿಲ್ಲ. ನೀವು ಮಾಡಿದಾಗ ಖುಷಿ ಇತ್ತು ಅವರಿಗೆ? ಓ, ಎಲ್ಲರೂ ಖುಷಿಪಟ್ಟರು. ನಿಮಗೆ ಸಿಕ್ಕಿರುವಂಥ ಕ್ರೇಜಿ ಕಮೆಂಟು ಅಥವಾ ನಿಮ್ಗೆ ಈ ಜರ್ನಿಯಲ್ಲಿ ಯಾವುದಾದ್ರೂ ಹುಚ್ಚು ಫ್ಯಾನು ಅಂದರೆ ನಿಮ್ಮ ಹಿಂದೆ ಬಿದ್ದಿರೋರು ಯಾರಾದರೂ ಇತ್ತಾ, ಹೇಗೆ? ನಾನು ಒಂದು ಸಲ ಸ್ಟಾರ್ಟಿಂಗಲ್ಲೇ ರಾಮೇಶ್ವರಂಗೆ ಹೋಗಿದ್ದೆ ನಮ್ಮ ಅಕ್ಕ ಜೊತೆ ದೋಸೆ ತಿನ್ನೋಕ್ಕಂತ. ಸೊ ಅಲ್ಲಿ ಸಡನ್ನಾಗಿ ನಾವೇನೇನೆಲ್ಲ ಊಟ ಮಾಡ್ಕೊಂಡು ಆಚೆ ಬಂದಿದ್ದೀವಿ, ಒಂದು ಹುಡುಗ ಸೀದಾ ಬೈಕ್ ಎತ್ಕೊಂಡು ಹಿಂಗೆ ಅಡ್ಡ ಹಾಕ್ದ. ನನಗೆ ಲಿಟ್ರಲಿ ಮಿಕ್ಸ್ಡ್ ಎಮೋಷನ್ಸ್. ಅಂದರೆ ನಂಗೆ ಅಷ್ಟೊಂದು ಹುಡುಗರು ಫ್ರೆಂಡ್ಸ್ ಆ ಥರ ಎಲ್ಲ ಯಾರಪ್ಪ ಇದು, ಅಕ್ಕ ಬೇರೆ ಇದ್ದಾರೆ ಜೊತೇಲಿ, ಹಿಂಗೆ ಬಂದುಬಿಟ್ಟಲ್ಲ, ಯಾರು ಅಂತ ನೋಡ್ತಾ ಇದ್ದೀನಿ. ಆ ಬೈಕೆಲ್ಲ ನಿಲ್ಸಿ ಹಿಂಗೆ ಬಂದು, ಏನು ಜಾನ್ಸಿ ಮೇಡಮ್ ನಿಮ್ಗೆ ಹುಡುಗರು ಅಂದರೆ ಆಗಲ್ವಾ, ಯಾಕೆ ನೀವು ಅಷ್ಟು ದ್ವೇಷ ಹುಡುಗರು ಅಂದರೆ ಅಂತ ಫುಲ್ ಅವಾಜ್ ಆಗ್ತಿದೆ. ಆಮೇಲೆ ಕ್ಯಾರೆಕ್ಟರ್ ಅದು ಹಂಗೆ ಹಿಂಗೆ ಅಂತ, ಚೆನ್ನಾಗಿ ಮಾಡ್ತೀರಾ ಹಾಗೆ ಅಂತ ಹೇಳಿಬಿಟ್ಟು. ಸೊ ಆ ಥರ ಅಂದರೆ ಹುಡುಗರು ತುಂಬ ಬೈದಿರೋದಿದೆ ನನಗೆ. ಸೊ ಸ್ಟಾರ್ಟಿಂಗಲ್ಲಿ ಸಿಕ್ಕಾಬಡೆ ಹುಡುಗರು ಬ್ಯಾಡ್ ಕಮೆಂಟ್ಸು, ಏನು ನಿನ್ಗೆ ಹುಡುಗರು ಅಂದರೆ ಆಗಲ್ವಾ ಹಂಗೆ ಹಿಂಗೆ ಅಂದ್ಕೊಂಡೆಲ್ಲ ತುಂಬ ಬಂದಿದೆ. ಈಗ ದೇವ್ರನ್ನ ನಂಬೋದು ತುಂಬ ಇದೆ ನಾವು ಲೋ ಫೀಲ್ ಆದಾಗ ಎಲ್ಲ. ಸೊ ನೀವು ಯಾವ ದೇವಸ್ಥಾನಕ್ಕೆ ಹೋಗ್ತೀರಿ, ಏನು ಹೇಗೆ ಒಂದು ಬೇಜಾರಾಗಿರೋ ದಿನ ಹೆಂಗೆ ಕಳಿತೀರಿ? ಯಾವ ಬೆಂಗಳೂರಲ್ಲಿದ್ದರೆ ಯಾವ ದೇವಸ್ಥಾನಕ್ಕೆ ಹೋಗ್ತೀರಿ? ಅಥವಾ ನಿಮ್ಗೆ ಆಗಿರೋಂಥ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸು ಹಿಂಗೆ ಆಗಬೇಕು ಅಂತ ಅಂದ್ಕೊಂಡಿದ್ದೆಲ್ಲ ಆಗಿದೆ ಅಂತ? ನಂಗೆ ಆ್ಯಕ್ಚುಲಿ ನನಗೆ ರಾಘವೇಂದ್ರ ಸ್ವಾಮಿ ಅಷ್ಟು ನನಗೆ ಆ ದೇವ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ನಮ್ಮ ಚೈತ್ರಕ್ಕ ಫಸ್ಟ್ ಒಂದು ಸಲ ಕರ್ಕೊಂಡು ಹೋಗಿದ್ದೀನಿ ನನಗೆ. ಬಟ್ ಟ್ರಸ್ಟ್ ಮೀ, ಇವತ್ತು ತನಕ ನಾನು ರಾಘವೇಂದ್ರ ಸ್ವಾಮಿಗೆ ಏನೇನು ಕೇಳ್ಕೊಂಡಿದ್ದೀನಿ ಪ್ರತಿಯೊಂದು ಆಗಿದೆ. ಸೊ ಮಂತ್ರಾಲಯಕ್ಕೆ ನಾನು 1 ಇಯರಲ್ಲಿ ಒಂದು 4-5 ಟೈಮ್ಸ್ ಹೋಗಿದ್ದೆ 2024ಅಲ್ಲಿ. 25 ಸೀರಿಯಲ್ ಸಿಕ್ಕಿದ್ರಿಂದ ನಾನು ಒಂದು ಸಲನೂ ಹೋಗೋಕ್ಕಾಗಲಿಲ್ಲ, ಇವತ್ತು ತನಕನೂ ಹೋಗೋದಕ್ಕಾಗಲಿಲ್ಲ. ಸೊ ಅದು ಬಿಟ್ಟರೆ ಶಿವನ ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಹಟ್ಟೂರಲ್ಲಿದೆ, ಯಲಹಂಕ ಹಟ್ಟೂರಲ್ಲಿ. ಸೊ ಅಲ್ಲಿ ನಾನು ಮುಂಚೆ 11 ವೀಕ್ಸ್ ಕಂಟಿನ್ಯೂಸ್ ಆಗಿ ಹೋಗಿದ್ದೆ. ಸೊ ಇವಾಗ ಅಲ್ಲಿಗೆ ಹೋಗ್ತಿದ್ದೀನಿ. ಸೊ ಐ ಬಿಲೀವ್ ಇನ್ ಗಾಡ್. ನನಗೆ ದೇವ್ರಂದರೆ ತುಂಬ ನಂಬಿಕೆ ಇದೆ, ತುಂಬ ಬಿಲೀವ್ ಮಾಡ್ತೀನಿ. ಐ ಬಿಲೀವ್ ಇನ್ ಗಾಡ್. ಸೊ ಹಾಗಾಗಿ ಸೂಪರ್ಸ್ಟಿಷಿಯಸ್ ಫೀಲಿಂಗಲ್ಲಿ ಅಂದರೆ ದೇವರಿದ್ರೆ ದೆವ್ವನೂ ಇರುತ್ತೆ ಅಂತ ಹೇಳ್ತಾರೆ. ನಿಮ್ಗೆಲ್ಲಾದ್ರದ್ದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿದ್ದಿದೆಯಾ? ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಬಟ್ ಐ ಬಿಲೀವ್ ನೆಗೆಟಿವ್ ಎನರ್ಜಿ ಇದೆ ಅಂತ ಐ ಬಿಲೀವ್, ಬಟ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಓಕೆ, ಯಾರಾದರೂ ಹೇಳಿರೋ ಕತೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮಗೆ ಗೊತ್ತಾಗಿದ್ದಂಥದ್ದು ದೆವ್ವ ಇದೆ ಅನ್ನೋದಕ್ಕೆ ಯಾವುದಾದ್ರೂ ಒಂದು ಇನ್ಸಿಡೆಂಟ್? ಇಲ್ಲ, ಆ ಥರ ಅಂದರೆ ಹೇಳಿರ್ಬೋದೇನೋ, ಬಟ್ ನನಗೆ ನೆನಪಿಲ್ಲ. ಬಟ್ ಅದೇ ನಾನು ನಂಬ್ತೀನಿ, ಇದೆ ನೆಗೆಟಿವ್ ಎನರ್ಜಿ ಇದೆ ಅನ್ನೋದನ್ನು ನಾನು ನಂಬ್ತೀನಿ. ಸೊ ನಿಮ್ಮ ಫ್ಯಾನ್ಸಿಗೆ ಇವತ್ತಿಗೂ ಕೂಡ ನಿಮ್ಮನ್ನು ಲೈಕ್ ಮಾಡಿ ಇಷ್ಟಪಟ್ಟು ಕಾಮೆಂಟ್ಗಳನ್ನ ಹಾಕ್ತಾ ಇರ್ತಾರೆ, ಅವರಿಗೆಲ್ಲ ಏನು ಹೇಳ್ತೀರಿ? ಸೊ ಅಯ್ಯೋ, ಸ್ಟಾರ್ಟಿಂಗ್ ಅಂತೂ ನನ್ನ ಹತ್ರ ಇನ್ನೂ ಇದೆ ಸ್ಕ್ರೀನ್ಶಾಟ್ಸ್, ಒಂದು 500 to 600 ಸ್ಕ್ರೀನ್ಶಾಟ್ಸ್ ಇರ್ಬೋದು. ಲಿಟ್ರಲಿ ಎಲ್ಲರೂ ಇಷ್ಟಿಷ್ಟುದ ಬರೀತಿದ್ದಿದ್ದು ನನಗೆ ಯಾವಾಗಲೂ. ಅಂದರೆ ತುಂಬ ನನ್ನ ಕ್ಯಾರೆಕ್ಟರ್ ವೈಸ್ ದೇ ಯೂಸ್ ಟು ಎಕ್ಸ್ಪ್ಲೇನ್. ಅಂದರೆ ನೀವು ಹಿಂಗೆ ಮಾಡ್ತೀರಾ, ಈ ಸೀನಲ್ಲಿ ಹಿಂಗೆ ಮಾಡಿದ್ರಿ, ಇವತ್ತು ಹಿಂಗೆ ಮಾಡಿದ್ರಿ. ಅಂದರೆ ಇವತ್ತು ನಾನು ಆಮೇಲೆ ನನ್ನ ಗಂಡನ ಮನೆಗೆ ಹೋದ್ಮೇಲೆ ಅಲ್ಲಿ ತುಂಬ ಜನ ಕನೆಕ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ನಮ್ಮ ಮನೇಲಿ ಹಿಂಗೆ ಈ ಥರ ಕಷ್ಟ ನಾವು ಫೇಸ್ ಮಾಡಿದ್ದೀವಿ, ನೀರು ಹಿಂಗೆ ಹಿಡ್ಕೊಬಂದಿದ್ವಿ. ನಂದು ಬಿನ್ಗೆ ಸೀನ್ ಜಗಳ ಆಡೋದು ಒಂದು ತುಂಬ ವೈರಲ್ ಆಗಿತ್ತು. ಸೊ ಅದೂ ಅಷ್ಟೇ, ನಾವು ಹಿಂಗೆ ನೀರು ಕಿತ್ತಾಡ್ತಿದ್ವಿ. ಸೊ ಆ ಥರ ಅಂದರೆ ಕೆಲವೊಂದು ಸೀನ್ಸ್ಗಳನ್ನ ಇಟ್ಕೊಂಡು ತುಂಬ ಎಕ್ಸ್ಪ್ಲೇನ್ ಮಾಡೋರು. ಆಮೇಲೆ ಕ್ಯಾರೆಕ್ಟರ್ ವೈಸ್ ಆಗಿರೋ ನಾನು ಒಂದು ಸಲ ರಾಮ್ಜಿ ಸರ್ಗೆ ಒಂದು 200 ಸ್ಕ್ರೀನ್ಶಾಟ್ಸ್ ಏನೋ ಕಳಿಸಿದ್ದೆ. ಸರ್, ಇವತ್ತಿನ ಎಪಿಸೋಡ್ಸ್ಗೆ ಐ ಗಾಟ್ ಸೋ ಮಚ್ ಕಾಂಪ್ಲಿಮೆಂಟ್ ಅಂತ, ಗುಡ್, ಕೀಪ್ ಇಟ್ ಅಪ್ ಅಂತ ಹೇಳ್ತಿದ್ರು. ಸೊ ಹಂಗಾಗಿ ತುಂಬ ನನಗೆ ಆ್ಯಕ್ಟಿಂಗ್ ವೈಸ್ ನಂಗೆ ತುಂಬ ಪಾಸಿಟಿವೇ ಬಂದಿರೋದು, ನಂಗೆ ನೆಗೆಟಿವ್ ಯಾವತ್ತೂ ಆಗಿಲ್ಲ. ಮಧುಶ್ರೀ ಲೈಫಲ್ಲಿ ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಆದರೂ ಫಸ್ಟ್ ಕಾಲ್ ಮಾಡೋದು ಯಾರಿಗೆ ಅಂತ? ನಾನು ನಾನು ದೇವ್ರು ಇಟ್ಕೊಂಡಿದ್ದೀನಿ. ಐ ವಿಲ್ ಜಸ್ಟ್ ಸಿಟ್ ಇನ್ ಫ್ರಂಟ್ ಆಫ್ ಹಿಮ್. ನನಗೆ ಏನಿದೆ ಎಲ್ಲ ಹೇಳ್ಕೊಳ್ತೀನಿ. ಯಾಕಂದರೆ ನಾನು ತುಂಬ ನನ್ನ ಲೈಫಲ್ಲಿ ಬಿಲೀವ್ ಮಾಡೋದು ನಮ್ಮಮ್ಮನ. ಸೊ ನಮ್ಮಮ್ಮ ಸ್ವಲ್ಪ ಎಮೋಷ್ನಲಿ ವೀಕ್. ಸೊ ನಾನು ಅವ್ರ ಹತ್ರ ಎಲ್ಲನೂ ಹೇಳ್ಕೊಳಕ್ಕಾಗಲ್ಲ. ಸೊ ಹಂಗಾಗಿ ನಾನು ಯಾರನ್ನೂ ಅಷ್ಟು ಬಿಲೀವ್ ಮಾಡಲ್ಲ. ಮುಂಚೆ ಐ ಯೂಸ್ ಟು ಬಿಲೀವ್ ಲಾಡ್ ಆಫ್ ಫೀಮೇಲ್ ಫ್ರೆಂಡ್ಸ್ ನನಗೆ ತುಂಬ ಇದ್ದರು. ಸೊ ಎಲ್ಲರನ್ನೂ ಬಿಲೀವ್ ಮಾಡ್ತಿದ್ದೆ. ಬಟ್ ಇವಾಗ ನೋ, ನನಗೆ ಗೊತ್ತು. ಐ ಡೋಂಟ್ ನೋ. ಅಂದರೆ ಹುಡುಗಿರಿಗೆ ರೀಸನ್ನೇ ಬೇಡ. ಅಂದರೆ ಜಗಳ ಆಡೋದಕ್ಕಾಗಲಿ, ಮುನಿಸ್ಕೊಳ್ಳೋದಕ್ಕಾಗಲಿ. ಈ ಹುಡುಗಿರಿಗೆ ಇಟ್ ಈಸ್ ಟ್ರೂ. ಹುಡುಗಿರ್ ಫ್ರೆಂಡ್ಶಿಪ್ ಅಂದರೆ ತುಂಬ 90% ಇಟ್ ಡಸಂಟ್ ವರ್ಕೌಟ್. ಸೊ ನನಗೆ ವರ್ಕೌಟ್ ಆಗಲಿಲ್ಲ. ಸೊ ಹಂಗಾಗಿ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ. ಬಟ್ ಎಮೋಷ್ನಲಿ ಕನೆಕ್ಟೆಡ್ ಅಂತ ಯಾರೂ ಇಲ್ಲ ಅಷ್ಟೊಂದು. ಅಂದರೆ
ಆವಾಗ ಮುಂಚೆ ಇದ್ದಷ್ಟು ಯಾರೂ ಇಲ್ಲ, ಯಾಕಂದರೆ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಕೂತ್ಕೊಂಡು ಮನ್ಸು ಬಿಚ್ಚಿ ಮಾತಾಡೋ ಅಂಥವ್ರು ಯಾರೂ ಇಲ್ಲ. ಸೊ ಹಾಗಾಗಿ ಐ ಜಸ್ಟ್ ಸಿಟ್ ಇನ್ ಫ್ರಂಟ್ ಆಫ್ ಹಿಮ್, ಅಳ್ಬೇಕಾ ಅಳ್ತೀನಿ, ಹೇಳಬೇಕಾ ಹೇಳ್ಕೊಳ್ತೀನಿ. ಐ ಜಸ್ಟ್ ಫೀಲ್ ಹಿಮ್ ಲೈಕ್ ನನ್ನ ಫ್ರೆಂಡ್ ಥರನೇ ನಾನು ಟ್ರೀಟ್ ಮಾಡ್ತೀನಿ. ಸೊ ಏನೇನು ಬೇಕೆಲ್ಲ ಹೇಳ್ಕೊಂಡು ಹತ್ಬಿಡ್ತೀನಿ. ಸೊ ಅಷ್ಟೇ. ಈಗ ಫಿಟ್ನೆಸ್ಸು ಮತ್ತು ಡಯಟು, ಸ್ಕಿನ್ ಕೇರ್ ಅಂತ ಬಂದಾಗ ಹೋಮ್ ರೆಮಿಡಿ ಏನು ಮಾಡ್ತೀರಿ ಸ್ಕಿನ್ ಮತ್ತು ಹೇರಿಗೆ, ಅಥವಾ ಹೊರಗಡೆ ಸ್ಪಾಗ್ ಹೋಗ್ತೀರಾ, ಯಾವ ರೀತಿ ಮೇಂಟೈನ್ ಮಾಡ್ತೀರಿ? ಇಲ್ಲ, ನಾನು ಹೇಳಿದೆ ಇದನ್ನು, ಯಾವುದೇ ಒಂದು ಹುಡುಗಿರಾಗಲಿ ಹೋಮ್ ರೆಮಿಡೀಸ್ ಆಗಿರ್ಬೋದು, ಸ್ಕ್ರಬ್ಬು, ಕ್ರೀಮ್ಸು, ಮತ್ತೊಂದು ಎಲ್ಲ ಯಾವುದೂ ಮಾಡಬಾರ್ದು. ಯಾವುದೂ ಮಾಡಬೇಡಿ. ಜಸ್ಟ್ ಒಂದು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಅವ್ರು ಕೊಡೋ ಒಂದು 3 ಕ್ರೀಮ್ ಅಥವಾ 4 ಕ್ರೀಮ್ ಏನು ಕೊಡ್ತಾರೆ ರೆಗ್ಯುಲರಾಗಿ ಹಾಕ್ಕೊಂಡೋಗಿ. ದಟ್ ಈಸ್ ವೇ ಬೆಟರ್. ಯಾಕಂದರೆ ನಾನು ಸೀರಿಯಲಲ್ಲಿ ನೀವು ಸ್ಟಾರ್ಟಿಂಗ್ ಎಪಿಸೋಡ್ಸಲ್ಲಿ ನೋಡಿ, ಐ ಹ್ಯಾಡ್ ಸೋ ಮಚ್ ಪಿಂಪಲ್ಸ್. ನನಗೆ ಯಾವತ್ತೂ ಪಿಂಪಲ್ಸೇ ಇರಲಿಲ್ಲ. ಸೀರಿಯಲ್ಗೆ ಹೋದ್ಮೇಲೆ ಇದ್ದಕ್ಕಿದ್ದಂಗೆ ಎಲ್ಲಿಲ್ದಿರೋ ಪಿಂಪಲ್ಸ್ ಎಲ್ಲ ಫುಲ್ ಫೇಸ್ ಆಗೋಯಿತು. ಸೊ ನಾನು ಏನೂ ಮನೆಯಲ್ಲಿ ಏನೂ ಟ್ರೈ ಮಾಡೋದಿಲ್ಲ, ರಿಸ್ಕ್ ತೊಗೊಳಕ್ಕೆ ಹೋಗಿಲ್ಲ. ಆಮೇಲೆ ನಂಗೆ ಡಾಕ್ಟರ್ ಹೇಳಿದ್ದು ಫಸ್ಟು ನೀನು ಹೋಮ್ ರೆಮಿಡೀಸ್ನ ಸ್ಟಾಪ್ ಮಾಡಬೇಕಂತಲೇ ನನಗೆ ಸಜೆಸ್ಟ್ ಮಾಡಿದ್ದು. ಸೊ ಇವತ್ತು ನೋಡ್ಬೋದು, ಐ ಹ್ಯಾವ್ ವೆರಿ ಹೆಲ್ದಿ ಸ್ಕಿನ್. ನಾನೇನು ಹೆಲ್ದಿ ಡ್ರಿಂಕ್ಸ್ ಆಗಿರ್ಬೋದು, ಆ ಜ್ಯೂಸ್ ಈ ಜ್ಯೂಸ್, ನೋ, ಹೋಮ್ ರೆಮಿಡೀಸ್ ಅಂತಲೂ ನನ್ನ ಫೇಸಿಗೆಲ್ಲ ಏನೂ ಹಚ್ಚಲ್ಲ. ಅವ್ರು ಕೊಡೋ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಆ್ಯಂಡ್ ನೈಟ್ ಕೇರ್ ಅಷ್ಟೇ ನಾನು ಯೂಸ್ ಮಾಡೋದು. ಸೊ ಇಟ್ ಈಸ್ ಗುಡ್. ಓಕೆ. ಹೇರ್ ಕೇರ್ ಏನು ಮಾಡ್ತೀರಿ? ಹೇರ್ ಕೇರು ಅಷ್ಟೇ. ನಾನು ಲೈಕ್ ಹೆರಿಡಿಟ್ರಿ ಮುಂಚೆಯಿಂದ ಸ್ವಲ್ಪ ಕೂದಲು ತೆಳುವೇನೆ. ಸೊ ಹಾಗಾಗಿ ಸ್ವಲ್ಪ ಡರ್ಮಟಾಲಜಿಸ್ಟ್ ಅದೂ ನಾನೇನು ಟ್ರೈ ಮಾಡೋಕ್ಕೆ ಹೋಗಲ್ಲ ಮನೇಲಿ. ಯಾಕೆ ಒಂದೋಗಿ ಇನ್ನೊಂದು ಆಗೋದ ಅಂಥೇಳಿ ನಾನು ಡಾಕ್ಟರ್ ಹತ್ರನೇ ಕನ್ಸಲ್ಟ್ ಮಾಡಿಬಿಡ್ತೀನಿ. ಓಕೆ. ಯಾರು ನಿಮಗೆ ಗೈಡೆನ್ಸ್ ಕೊಡೋದು ಮೇಕಪ್ ಬಗ್ಗೆ ಎಲ್ಲ? ಯಾವ ಥರ ಲಿಪ್ಸ್ಟಿಕ್ ಇಷ್ಟ? ನೂಡ್ ಶೇಡಾ ಅಥವಾ ಡಾರ್ಕ್ ಲಿಪ್ಸ್ಟಿಕ್? ಯಾವ ಥರ ನಿಮ್ಗೆ ಇಷ್ಟ? ನನಗೆ ಯಾರು ಗೈಡೆನ್ಸ್ ಕೊಡಲ್ಲ, ಯಾಕಂದರೆ ನನಗೆ ಪರ್ಸ್ನಲಿ ಐ ಡೋಂಟ್ ಲೈಕ್ ಮೇಕಪ್. ಪ್ರಾಡಕ್ಟ್ ಯೂಸ್ ಮಾಡ್ತೀರಿ ಜಾಸ್ತಿ? ನನಗೆ ಪರ್ಸ್ನಲಿ ಮೇಕಪ್ ಇಷ್ಟ ಆಗಲ್ಲ. ಸೊ ಹಾಗಾಗಿ ಐ ಡೋಂಟ್ ಟೇಕ್ ಎನಿ ಸಜೆಷನ್ಸ್. ನೀವು ನಂಬಲ್ಲ, ನನ್ನ ಹತ್ರ ಲಿಪ್ಸ್ಟಿಕ್ ಕೂಡ ಇರಲಿಲ್ಲ. ನನ್ನ ತಂಗಿದು ಎಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ನನ್ನ ತಂಗಿ ಲಿಪ್ಸ್ಟಿಕ್ ಹಾಕ್ಕೊಂಡು ಹೋಗ್ತಿದ್ದೆ. ಇವಾಗ ನಾನು ಈ ಇನ್ಫ್ಲುಯೆನ್ಸಿಂಗ್ ಫೀಲ್ಡಿಗೆಲ್ಲ ಯಾವಾಗ ಬಂದೆ, ಆವಾಗ ನಾನು ಫೌಂಡೇಶನ್ ಎಲ್ಲ ಏನು ಯೂಸ್ ಮಾಡ್ತಾ ಇರಲಿಲ್ಲ. ಜಸ್ಟ್ ಲಿಪ್ಸ್ಟಿಕ್, ಐಬ್ರೋ ಅಂತ ನಂಗೆ ತುಂಬ ಇಷ್ಟ ಬರ್ಕೊಳ್ಳೋಕ್ಕೆ. ಕಾಸ್ಟ್ಲಿಯೆಸ್ಟ್ ಮೇಕಪ್ ಪ್ರಾಡಕ್ಟ್ ಯಾವುದು ನಿಮ್ಮದು? ಕಾಸ್ಟ್ಲಿಯೆಸ್ಟ್ ಅಂದರೆ ಫೌಂಡೇಶನ್ನೇ. ಒಂದು 3 ಶೇಡ್ಸ್ ಏನೋ ಇಟ್ಕೊಂಡಿದ್ದೀನಿ. ಇಟ್ ಈಸ್ 3,305 ಅನಿಸುತ್ತೆ. ಅದು ಒಂದು 3 ಶೇಡ್ ಇಟ್ಕೊಂಡಿದ್ದೀನಿ. ಅದು ಸೀರಿಯಲಿಗೆ ಹೋದ್ಮೇಲೆ ತೊಗೊಂಡಿದ್ದೆ, ಯಾಕಂದರೆ ಬೇಕು ಇನ್ಮೇಲೆ ಇವೆಂಟ್ಸ್ ಅದು ಇದು ಅಂತ ಹೇಳಿ ತೊಗೊಂಡಿರೋದು. ಅದೇ ಅದು ಬಿಟ್ಟರೆ ನನಗೆ ಮೇಕಪ್ ಇಂಟ್ರೆಸ್ಟ್ ಇಲ್ಲದೇ ಇರೋದ್ರಿಂದ ನಾನು ಲಿಪ್ಸ್ಟಿಕ್ ಮತ್ತು ಐಬ್ರೋಸ್ ನಂಗೆ ತುಂಬ ಇಷ್ಟ ಆಗುತ್ತೆ ಡ್ರಾ ಮಾಡ್ಕೊಳ್ಳೋಕ್ಕೆ. ಸೊ ಐಬ್ರೋಸು ಲಿಪ್ಸ್ಟಿಕ್ ಮೇಲೆ ಇನ್ವೆಸ್ಟ್ ಮಾಡಿದ್ದೆ. ಸೀರಿಯಲಿಗೆ ಹೋದ್ಮೇಲೆ ಫೌಂಡೇಶನ್, ಕಾಂಪ್ಯಾಕ್ಟ್ ಅಂದರೆ ಏನು, ಎಲ್ಲನೂ ಬ್ಲಷ್. ನನ್ನ ಲೈಫಲ್ಲಿ ಬ್ಲಷ್ ಆಗ್ತಾ ಇರಲಿಲ್ಲ ನಾನು. ಇವಾಗ ಸೀರಿಯಲ್ಗೆ ಹೋದ್ಮೇಲೆ ಬ್ಲಷ್, ಕಾಂಟೋರ್ ಏನೇನೋ ಹೇಳಿದ್ರು ನಮ್ಮ ಬಸವಣ್ಣ ಒಂದಷ್ಟು. ಸೊ ಎಲ್ಲನೂ ತೊಗೊಂಡು ಇಟ್ಕೊಂಡಿದ್ದೀನಿ. ಸೊ ಅಷ್ಟೇ. ಇವಾಗ ಯೂಸ್ ಆಗ್ತಿದೆ. ಇವಾಗ ಎಲ್ಲಾದರೂ ಹೋಗ್ಬೇಕಾದ್ರೆ ನನಗೆ ಮುಂಚೆ ಭಯ ಆಗೋದು, ಸೊ ಇವೆಂಟ್ಸ್ಗೆಲ್ಲ ಎಲ್ಲ ಮೇಕಪ್ ಹಾಕ್ಕೊಂಡು ಬರ್ತಾರೆ, ನಾನು ಏನು ಮಾಡಲಿ, ನನಗೆ ಬರೋದೇ ಇಲ್ವಲ್ಲ ಮೇಕಪ್ ಅಂತ. ತುಂಬ ಸಿಂಪಲಾಗಿ ಹೇಳ್ಕೊಟ್ರು. ಆದರೆ ನನಗೆ ಒಂದು ಅರ್ಥ ಆಗಿದ್ದು, ಸ್ಕಿನ್ ಚೆನ್ನಾಗಿದ್ರೆ ನೀವು ಮೇಕಪ್ ಆರಾಮಾಗಿ ಮಾಡ್ಕೋಬೋದು. ಎಲ್ಲ ಕೇಳ್ತಾರಲ್ಲ ಯಾವ ಫೌಂಡೇಶನ್, ಏನು ಟಿಪ್ಸು. ಸ್ಕಿನ್ ಚೆನ್ನಾಗಿದ್ರೆ ಮೇಕಪ್ ಹೆಂಗಾದರೂ ಕೂತ್ಕೊಳ್ಳೋದು ಚೆನ್ನಾಗಿ, ಸೀರಿಯಸ್ ಆಗಿ. ಫೈನಲಿ ನಿಮ್ಮನ್ನು ಇಷ್ಟಪಡುವಂಥ ಜನರಿಗೆ ಒಂದು ಮೆಸೇಜ್ ಕೊಡೋದಿದ್ರೆ ಏನು ಹೇಳ್ತೀರಿ? ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲನೂ ಇರುತ್ತೆ, ಕಷ್ಟ ಸುಖ ಎಲ್ಲನೂ ಇರುತ್ತೆ. ಸೊ ಜಸ್ಟ್ ಗೋ ವಿತ್ ದ ಫ್ಲೋ. ಬೇಜಾರಾದಾಗ ಹತ್ತು ಬಿಡಿ, ಖುಷಿ ಆದಾಗ ಖುಷಿ ಪಡಿ, ಎಲ್ಲನೂ ಫೀಲಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಿ. ಆ್ಯಂಡ್ ಜಸ್ಟ್ ಗೋ ವಿತ್ ದ ಫ್ಲೋ. ಯಾವತ್ತೂ ಏನು ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಡಿ. ಪ್ಲ್ಯಾನ್ ಮಾಡ್ಕೊಂಡು ಅದ್ರ ಪ್ರಕಾರ ವರ್ಕ್ ಮಾಡೋಂಗಿದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಬಟ್ ತುಂಬ ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಹೋಗಬೇಡಿ. ಒಂದು ಗೋಲ್ ಅಂತ ಇದ್ದರೆ ಅದ್ರ ಪ್ರಕಾರನೇ ವರ್ಕ್ ಮಾಡ್ಕೊಂಡು ಹೋಗಿ. ಸೊ ಖುಷಿಯಾಗಿರಿ ಯಾವಾಗ್ಲೂ. ಆ್ಯಂಡ್ ಎಲ್ರಿಗೂ ಒಳ್ಳೇದೇ ಬಯಸಿ, ಯಾವತ್ತೂ ಕೆಟ್ಟದ್ದು ಬಯಸಬೇಡಿ. ಆದಷ್ಟು ಒಳ್ಳೇದು ಬಯಸಿ. ಒಳ್ಳೇದು ಬಯಸೋಕ್ಕಾಗಲಿಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ. ಬಟ್ ಕೆಟ್ಟದಂತೂ ಯಾರಿಗೂ ಬಯಸೋದಕ್ಕೆ ಹೋಗಬೇಡಿ. ಆ್ಯಂಡ್ ಅವ್ರು ನಿಮಗೆ ಕೆಟ್ಟದ್ದು ಬಯಸಿದ್ರೆ ದೇವ್ರು ನೋಡ್ಕೊಳ್ತಾರೆ. ಸೊ ಅಷ್ಟೇ, ಖುಷಿಯಾಗಿರಿ. ಆ್ಯಂಡ್ ಎಲ್ಲರಿಗೂ ಒಳ್ಳೇದು ಬಯಸಿ. ಸೊ ಇದಿಷ್ಟು ಕೂಡ ಮಧುಶ್ರೀ ಅವರ ಮಾತಾಗಿತ್ತು. ಅವರ ಒಂದಷ್ಟು ಲೈಫ್ ಬಗ್ಗೆ, ಈಗ ಏನು ಮಾಡ್ತಾ ಇದ್ದಾರೆ, ಸೊ ಅವರ ಜರ್ನಿ ಹೇಗಿತ್ತು, ಸೀರಿಯಲ್ನಿಂದ ಹೊರಗೆ ಬಂದ ಮೇಲೆ ಎಷ್ಟು ಕಷ್ಟ ಆಗುತ್ತೆ, ಎಲ್ಲದರ ಬಗ್ಗೆ ಮಾತಾಡಿದರು. ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ.